ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ ಅಸ್ಸಾಂ ರೈಫಲ್ಸ್ ಡಿಪಾರ್ಟ್ಮೆಂಟ್ನ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಅಸ್ಸಾಂ ರೈಫಲ್ ಅಂದರೆ ಏನು, ಅಸ್ಸಾಂ ರೈಫಲ್ನ ಜಾಬ್ ಪ್ರೊಫೈಲ್ ಏನು, ಅಸ್ಸಾಂ ರೈಫಲ್ನ ಡ್ಯೂಟಿ ಹೇಗಿರುತ್ತೆ, ಸ್ಯಾಲ್ರಿ ಎಷ್ಟು, ಪೋಸ್ಟಿಂಗ್ ಎಲ್ಲೆಲ್ಲಿರುತ್ತೆ, ಟ್ರೈನಿಂಗ್ ಎಷ್ಟು ತಿಂಗಳು ನಡೆಯುತ್ತೆ, ಯಾವ ಥರ ಟ್ರೈನಿಂಗ್ ಇರುತ್ತೆ, ಟ್ರೈನಿಂಗ್ ಆದಮೇಲೆ ಎಲ್ಲೆಲ್ಲಿ ಡಿಪ್ಲೊಮೆಂಟ್ನ ಮಾಡ್ತಾರೆ, ಡೆಪ್ಯುಟೇಷನ್ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಅಸ್ಸಾಂ ರೈಫಲ್ಸಿಂದ ಹೋಗಬಹುದು, ಪ್ರಮೋಷನ್ ಯಾವ ಥರ ಇದೆ, ಮತ್ತೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಎಲ್ಲ ಬರೀಬಹುದಾ, ಮತ್ತೆ ರಿಟೈರ್ಮೆಂಟ್ ತಗೊಳ್ಳೋಕೆ ಎಷ್ಟು ವರ್ಷ ಮಾಡಬೇಕು ಸರ್ವಿಸು, ಮತ್ತೆ ಪೆನ್ಷನ್ ಯಾವ ಥರ ಇರುತ್ತೆ, ಇದೆಲ್ಲ ಇನ್ಫಾರ್ಮೇಷನ್ನ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಅದಕ್ಕೆ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಫಾರ್ವರ್ಡ್ ಮಾಡದೆ ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ ನಿಮಗೆ. ನೀವು ಫಾರ್ವರ್ಡ್ ಮಾಡಿದ್ರೆ ಏನು ಅರ್ಥ ಆಗಲ್ಲ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅಸ್ಸಾಂ ರೈಫಲ್ಸ್ ಬಗ್ಗೆ ಹೇಳೋದಾದ್ರೆ 1835ರಲ್ಲಿ ಅಸ್ಸಾಂ ರೈಫಲ್ನ ಸ್ಥಾಪನೆ ಮಾಡ್ತಾರೆ. ಅವಾಗ ನಮ್ಮ ದೇಶಕ್ಕೆ ಇನ್ನೂ ಸ್ವತಂತ್ರ ಬಂದಿರಲ್ಲ. ಏನು ಬ್ರಿಟಿಷರ್ನ ಓಡಿಸ್ಬೇಕು ಅಂತ ಕೆಲವು ದಂಗೆಗಳೆಲ್ಲ ಶುರುವಾಗ್ತಾ ಇರುತ್ತೆ. ಅವಾಗಲೇ ಈ ಅಸ್ಸಾಂ ರೈಫಲ್ಸು ಹುಟ್ಕೊಳ್ಳುತ್ತೆ. ಈಗ ಅಸ್ಸಾಂ ರೈಫಲ್ಸ್ನ ಡ್ಯೂಟಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಪೂರ್ವೋತ್ತರ ರಾಜ್ಯಗಳು ಅಂದ್ರೆ ಏನು ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ, ನಾರ್ತ್ ಈಸ್ಟ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ತಿಳ್ಕೊಳ್ಳಿ. ಇದು ಎಷ್ಟೋ ಹುಡುಗರಿಗೆ ಕ್ಲಿಯರ್ ಇರಲ್ಲ. ನಾರ್ತ್ ಈಸ್ಟ್ ಅಲ್ಲಿ 7 ಸಿಸ್ಟರ್ಸ್ ಅಂತ ಹೇಳ್ತೀವಿ: ಮಣಿಪುರ್, ನಾಗಾಲ್ಯಾಂಡ್, ಅಸ್ಸಾಂ, ತ್ರಿಪುರ, ಅರುಣಾಚಲ್ ಪ್ರದೇಶ್, ಮೇಘಾಲಯ ಮತ್ತೆ ಮಿಜೋರಾಮು. ಈ 7 ಸ್ಟೇಟ್ಗಳು ಸೇರಿ ನಾರ್ತ್ ಈಸ್ಟ್ ಅಂತ ಮಾಡಿದ್ದಾರೆ. ಈ ನಾರ್ತ್ ಈಸ್ಟ್ ಅಲ್ಲೇ ಜಾಸ್ತಿ ಅಸ್ಸಾಂ ರೈಫಲ್ಸ್ನ ಡ್ಯೂಟಿ ಇರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ಆಂತರಿಕ ಸುರಕ್ಷೆಯನ್ನ ಕಾಪಾಡ್ತಾರೆ ಅಸ್ಸಾಂ ರೈಫಲ್ಸ್. ಮತ್ತೆ ಏನು ಲಾಂಡ್ ಆರ್ಡರ್ ಡ್ಯೂಟಿನ ನಿಭಾಯಿಸ್ತಾರೆ. ಮತ್ತೆ ಎಲೆಕ್ಷನ್ ಡ್ಯೂಟಿಗೆಲ್ಲ ಅಸ್ಸಾಂ ರೈಫಲ್ಸ್ ಅವರು ಬರ್ತಾರೆ. ಮತ್ತೆ ಏನು ಒಂದು ನ್ಯಾಚುರಲ್ ಡಿಸಾಸ್ಟರ್ ಅಂದ್ರೆ ಏನು ಭೂಕಂಪ ಆಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ಅಥವಾ ಭೂ ಕುಸಿತ ಆಗಿರ್ಬೋದು, ಆ ಕಡೆ ಎಲ್ಲ ನಾರ್ತ್ ಈಸ್ಟ್ ಅಲ್ಲಿ ತುಂಬಾ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಾ ಇರುತ್ತೆ. ಅದರಲ್ಲೆಲ್ಲ ಬಚಾವ್ ಕಾರ್ಯ ಅಂದ್ರೆ ಜನಗಳನ್ನ ರಕ್ಷಣೆ ಮಾಡೋದು, ಈ ರೀತಿ ಡ್ಯೂಟಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಅಸ್ಸಾಂ ರೈಫಲ್ಸ್ ಅಲ್ಲಿ ಒಟ್ಟು 46 ಬಟಾಲಿಯನ್ಗಳಿದೆ. 65,000ಕ್ಕಿಂತ ಹೆಚ್ಚು ಯೋಧರು ಅಸ್ಸಾಂ ರೈಫಲ್ಸ್ ನಲ್ಲಿ ದೇಶ ಸೇವೆನ ಮಾಡ್ತಾ ಇದ್ದಾರೆ. 46 ಬಟಾಲಿಯನ್ ಎಲ್ಲೆಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ತೀನಿ. ಬೇರೆ CRPF ಆಗಿರ್ಬೋದು, CISF, ITBP ಇದನ್ನೆಲ್ಲ ಹೇಳಕ್ಕಾಗಲ್ಲ. 150, 200, 250, CRPF ಅಲ್ಲಿ 260 ಬಟಾಲಿಯನ್ ಇದೆ. ಎಲ್ಲಾದ್ರು ಹೇಳಕ್ಕಾಗಲ್ಲ. ಅಸ್ಸಾಂ ರೈಫಲ್ಸ್ ಕಡಿಮೆ ಇದೆ, 46. ಹಾಗಾಗಿ ಇವಾಗ ಸ್ಕ್ರೀನ್ ಅಲ್ಲಿ ನಿಮ್ಗೆ ಬರುತ್ತೆ ನೋಡಿ, ಯಾವ್ಯಾವ ಬಟಾಲಿಯನ್ ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ಳಿ. ಅಸ್ಸಾಂ ರೈಫಲ್ ಬಟಾಲಿಯನ್ಸ್ ಬಗ್ಗೆ ಮಾತಾಡೋದಾದರೆ, ಮೊದಲನೇ ಬಟಾಲಿಯನ್ ಮಣಿಪುರಲ್ಲಿದೆ, IGAR ನಾರ್ತ್ ಅಂತ. 2ನೇ ಬಟಾಲಿಯನ್ ಬಂದು J&K ಜಮ್ಮು ಕಾಶ್ಮೀರಲ್ಲಿದೆ. 3ನೇ ಬಟಾಲಿಯನ್ನು ಮಿಜೋರಾಮಲ್ಲಿದೆ. 4ನೇ ಬಟಾಲಿಯನ್ನು ಮಂತ್ರಿ ಫುಕ್ರಿ ಅಂತ ಮಣಿಪುರಲ್ಲೇ ಬರುತ್ತೆ ಇದು. 5ನೇದು ದಿಮಾಪುರ್ ಬಟಾಲಿಯನ್ ಅಂತ. ದಿಮಾಪುರ್ ಅಂದರೆ ಇದು ಕೂಡ ಮಣಿಪುರಲ್ಲೇ ಬರುತ್ತೆ, ದಿಮಾಪುರು. ನೆಕ್ಸ್ಟು 6th ಬಟಾಲಿಯನ್ನು IGAR ನಾರ್ತ್ ಕೋನ್ಸಾ ಬಟಾಲಿಯನ್ ಅಂತ. ಮತ್ತು 7ನೇದು ಕಿಶ್ತ್ವಾರ್ ಬಟಾಲಿಯನು. ಕಿಶ್ತ್ವಾರ್ ಅಂದರೆ ಜಮ್ಮು ಕಾಶ್ಮೀರಲ್ಲಿ ಬರುತ್ತೆ ಗೈಸ್. ನೆಕ್ಸ್ಟ್ ಒನ್ನು ಚಸ್ಸದ್ ಬಟಾಲಿಯನ್ನು 8ನೇದು, ಇದೆಲ್ಲ ಅಸ್ಸಾಮಲ್ಲಿದೆ. ನೆಕ್ಸ್ಟು ಜಾಲುಕಿ ನಾಗಾಲ್ಯಾಂಡ್ ಬಟಾಲಿಯನ್, ನಾಗಾಲ್ಯಾಂಡಲ್ಲಿದೆ ಇದು 9ನೇದು. 10ನೇದು ನೋನಿ ಬಟಾಲಿಯನ್ನು, ಇದು ಮಣಿಪುರಲ್ಲಿ. ನೆಕ್ಸ್ಟ್ ಆಫ್ಲಾಂಗ್ ಬಟಾಲಿಯನ್ನು, ಇದು IGAR ಈಸ್ಟಲ್ಲಿರೋದು. ನೆಕ್ಸ್ಟ್ 12ನೇದು ಜೈಪುರ್ ಬಟಾಲಿಯನ್ನು ಅಸ್ಸಾಂ ರೈಫಲ್ಸ್. 13ನೇದು ಕೊಹಿಮಾ. 14ನೇದು ಸಮತೂರು ನಾಗಾಲ್ಯಾಂಡಲ್ಲಿರೋದು. 15ನೇದು IGAR ಸೌತಲ್ಲಿರೋದು ಸಾಜಿಕ್ ಟಂಪಕ್ ಬಟಾಲಿಯನ್ ಅಂತ. ನಿಮಗೆ ಲೊಕೇಶನ್ಗಳು ಹೇಳ್ಕೊಂಡೋದ್ರೆ ಇವಾಗ ಅರ್ಥ ಆಗಲ್ಲ, ಯಾಕೆಂದರೆ ನಾರ್ತ್ ಈಸ್ಟ್ಗೆ ನೀವು ಯಾರು ಹೋಗಿರಲ್ಲ. ಹಾಗಾಗಿ ಇದನ್ನೆಲ್ಲ ಹೇಳ್ಕೊಂಡು ಡೀಟೇಲ್ಸ್ನ ವೀಡಿಯೋ ಲೆಂತ್ ಮಾಡೋದು ಬೇಡ. ಹಂಗೆ ಈ ಲಿಸ್ಟ್ನ ನೋಡ್ತಾ ಇರಿ, ನಾನು ಹಂಗೆ ತೋರಿಸ್ತಾ ಹೋಗ್ತೀನಿ. 16ನೇ ಬಟಾಲಿಯನ್, 17ನೇದು ಲೋಕರಾ ಬಟಾಲಿಯನ್, 18 ಅಗರ್ತಲಾ ಬಟಾಲಿಯನ್, 19ನೇದು ಜೈರಾಂಪುರ್ ಬಟಾಲಿಯನ್, 20ನೇದು ಟೆಂಗುನ್ ಪೋಲ್ ಬಟಾಲಿಯನ್, 21 ಮೋದಿ ಬಟಾಲಿಯನ್, 22 ಗಾಸ್ಪಾನಿ ಬಟಾಲಿಯನ್, 23 ಮೋಕ್ಚುಂಗ್ ಬಟಾಲಿಯನ್. ಇದು ಹೆಸರುಗಳು ಬರ್ತಾ ಇದೆಯಲ್ಲ, ಇದು ಪ್ಲೇಸ್ ಹೆಸರು, ಹಾಗಾಗಿ ಪ್ಲೇಸ್ನ ಆ್ಯಡ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿದ್ದಾರೆ. 24ನೇದು ಲಾಜಿಂಗ್ ಬಟಾಲಿಯನ್, 25 ತಲೇಲ್ಯಾಂಡ್ J&K, 26 ಪರಿಬಾಲು, 27 ತೌಬಾಲು, 28 ಶೂರ್ವೀರು, 29 ಉತ್ತಮ್ ಯೂನಿಟ್ಸು, 30ನೇದು ಜೌಪಿ, 31 ಲೋಕ್ಟಾಕ್ ಬಟಾಲಿಯನ್, 32 ಜುಹೇನು ಬೋಟೋ ಬಟಾಲಿಯನ್, 33 ಮಾರಾಮ್ ಬಟಾಲಿಯನ್, 34 ಉಸಾನ್, 35 ಸೋಮಾಸಿ, 36 ಜಲೋಕಿ, 37 ಪುಂಡೇರಿ, 38 ಶುಕುಬಿ, 39 ಶ್ರೀಕೋನ, 40 ಶಾಂಗ್, 41 ಕಿಫಿರೆ, 42 ಶೆಪಿ, 43 ಮೋರೆ, 44 ತಮಿಲ್ಗಾಂಗ್, 45 ಚಿಸ್ವಾನ್ ಮತ್ತು 46ನೇದು ಖೂಗಾ ಬಟಾಲಿಯನ್. ಅಸ್ಸಾಂ ರೈಫಲ್ಸ್ಗೆ ಹೇಗೆ ಜಾಯಿನ್ ಆಗೋದು ಅಂತ ಎಷ್ಟೋ ಹುಡುಗರಿಗೆ ಗೊತ್ತಿರಲ್ಲ.
ಅಸ್ಸಾಂ ರೈಫಲ್ಸ್ಗೆ ಜಾಯ್ನ್ ಆಗೋದು, ಇವಾಗ ನೀವು ಏನು ಒಂದು SSC GD ಎಕ್ಸಾಮ್ನ ಬರೀತಾ ಇದ್ದೀರಾ, ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು BSF, CRPF, ITBP, SSB ಮತ್ತೆ ಅಸ್ಸಾಂ ರೈಫಲ್ಸ್ ಈ ರೀತಿ ಪ್ರಿಫರೆನ್ಸ್ ನ ಕೊಟ್ಕೊಂಡು ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಅಂತ ನೀವು ಎಷ್ಟು ಮಾರ್ಕ್ಸ್ ತಗೋತೀರಾ ಅದ್ರ ಬೇಸ್ ಮೇಲೆ ನಿಮ್ಗೆ ಇಷ್ಟ ಬಂದ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀರಾ. ಅದೇ ರೀತಿ SSC ಕಮಿಷನ್ ಅಂಡರ್ ಅಲ್ಲಿ ಏನು ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೋಮ್ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಅಸ್ಸಾಂ ರೈಫಲ್ಸ್ ಬರುತ್ತೆ. ಇದು ಕೂಡ CAPF ಅಂಡರ್ ಅಲ್ಲೇ ಇರುತ್ತೆ. ಮತ್ತೆ ಎಷ್ಟೋ ಹುಡುಗರು ಕನಸಿರುತ್ತೆ ಇಂಡಿಯನ್ ಆರ್ಮಿ ಜಾಯಿನ್ ಆಗ್ಬೇಕಂತ. ಅವರು ಏಜ್ ದೃಷ್ಟಿಯಿಂದನೋ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇಂದನೋ ಅಥವಾ ಫೈನಲ್ ಮೆರಿಟ್ ಅಲ್ಲಿ ಎಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ಹೋಗಕ್ ಆಗಿರಲ್ಲ. ಅಂತವರಿಗೆಲ್ಲ ಅಸ್ಸಾಂ ರೈಫಲ್ಸ್ಗೆ ಬಂದ್ರೆ ಆರ್ಮಿದು ಒಂದು ಕ್ರೇಜ್ ಏನಿತ್ತು ನಿಮ್ಗೆ, ಆ ಕ್ರೇಜ್ ನ ಇಲ್ಲಿ ಪೂರ್ತಿ ಮಾಡ್ಕೋಬಹುದು. ಹಾಗಾಗಿ ಅಸ್ಸಾಂ ರೈಫಲ್ಸ್ಗೆ ಯಾರ್ಯಾರು ಆರ್ಮಿದು ಒಂದು ನಿಮ್ಗೆ ಕ್ರೇಜ್ ಫೀಲ್ ತಗೋಬೇಕು ಅಂತ ಅನ್ಸುತ್ತೆ, ಅವರು ಅಸ್ಸಾಂ ರೈಫಲ್ಗೆ ಬರಬಹುದು ಗಾಯ್ಸ್. ಈಗ ನಿಮ್ಗೆ ಟ್ರೈನಿಂಗ್ ಬಗ್ಗೆ ಮಾತಾಡೋದಾದ್ರೆ, ಇವಾಗ ನೀವು ಜಾಯಿನ್ ಆಗ್ತೀರಾ. ಜಾಯಿನಿಂಗ್ ಆದ್ಮೇಲೆ ಟ್ರೈನಿಂಗ್ ಸೆಂಟರ್ಗಳಿಗೆ ನಿಮ್ನ ಕಳಿಸ್ತಾರೆ. ಅಲ್ಲಿ 44 ವಾರಗಳ ಟ್ರೈನಿಂಗ್ ಇರುತ್ತೆ. ಇದರಲ್ಲಿ ನಿಮ್ಗೆ ಸ್ಟಾರ್ಟಿಂಗು ಸೇಮ್ CAPF ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಆಲ್ಮೋಸ್ಟ್ ಸೇಮ್ ಇರುತ್ತೆ ಟ್ರೈನಿಂಗು, ಬೇರೆ ಏನ್ ಚೇಂಜಸ್ ಇರಲ್ಲ. CISF ಅಲ್ಲಿ ಸ್ವಲ್ಪ ಚೇಂಜ್ ಇದೆ. ಅದು ಬಿಟ್ಟು ಇನ್ನು CRPF, ITBP, SSB, BSF, ಅಸ್ಸಾಂ ರೈಫಲ್ಸ್ ಎಲ್ಲದರಲ್ಲೂ ಟ್ರೈನಿಂಗ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸ್ವಲ್ಪ ಒಂದು 10% ಚೇಂಜಸ್ ಇರುತ್ತೆ. ಈಗ ಸ್ಟಾರ್ಟಿಂಗ್ 3 ತಿಂಗಳು ಬೇಸಿಕ್ ಫುಡ್ ಡ್ರಿಲ್ ಇರುತ್ತೆ, ಅಂದ್ರೆ ಮಾರ್ಚ್ ಫಾಸ್ಟ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಆರ್ಮ್ಸ್ ಡ್ರಿಲ್ ಅಂತ ಇರುತ್ತೆ, ಅಂದ್ರೆ ರೈಫಲ್ ನ ಹಿಡ್ಕೊಂಡು ಹೇಗೆ ಡ್ರಿಲ್ ಮಾಡೋದು, ರೈಫಲ್ ನ ಹಿಡ್ಕೊಂಡು ಹೇಗೆ ಸಲ್ಯೂಟ್ ಮಾಡೋದು, ಅದೆಲ್ಲ ನಿಮ್ಗೆ ಈ 3 ತಿಂಗಳು ಟ್ರೈನಿಂಗ್ ಅಲ್ಲಿ ಮಾಡ್ತಾರೆ. ಅದಾದ್ಮೇಲೆ ಒಂದು ಫೈನಲ್ ಟೆಸ್ಟ್ ಅಂತ ಮಾಡ್ತಾರೆ ಫುಡ್ ಡ್ರಿಲ್ ಮತ್ತೆ ಆರ್ಮ್ಸ್ ಡ್ರಿಲ್ದು. ಅದನ್ನ ಕ್ಲಿಯರ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಸ್ಟೇಜ್ಗೆ ಸೆಲೆಕ್ಟ್ ಆಗ್ತೀರಾ. ನೆಕ್ಸ್ಟ್ ಸ್ಟೇಜ್ ಅಂದ್ರೆ ನಿಮ್ಗೆ ನೆಕ್ಸ್ಟ್ ವೆಪನ್ ಡ್ರಿಲ್ ಇರುತ್ತೆ. ಅದಾದ್ಮೇಲೆ ವೆಪನ್ ಡ್ರಿಲ್ ಅಲ್ಲಿ ರೈಫಲ್ಗಳ ಬಗ್ಗೆ ಫುಲ್ ಡೀಟೇಲ್ ಇರುತ್ತೆ. ಅದನ್ನ ಹೇಗೆ ಓಪನ್ ಮಾಡೋದು, ಹೇಗೆ ವೆಪನ್ ಕ್ಲೋಸ್ ಮಾಡೋದು, ಅದನ್ನ ಕ್ಲೀನಿಂಗ್ ಹೇಗೆ ಮಾಡೋದು, ಮತ್ತೆ ನಾವು ಫೈರಿಂಗ್ ಮಾಡೋದೆಲ್ಲ ಹೇಗೆ ಅಂತ ಸ್ಕಿಲ್ಸ್ ಎಲ್ಲ ಇರುತ್ತೆ. ಸ್ಕಿಲ್ ಟೆಸ್ಟ್, ಸ್ಕಿಲ್ ಟ್ರೈನಿಂಗ್ ಎಲ್ಲ ಇರುತ್ತೆ ಫೈರಿಂಗ್ದು. ಅಂದ್ರೆ ನಾವು ಯಾವ ರೀತಿ ಗುರಿ ಇಡಬೇಕು, ಮತ್ತೆ ಝೀರೋಯಿಂಗ್ ಹೇಗೆ ಮಾಡೋದು ರೈಫಲ್ನ ಅಂತ ಪ್ರತಿಯೊಂದು ನಿಮ್ಗೆ ಅದ್ರ ಬಗ್ಗೆ ಟ್ರೈನಿಂಗ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಯುದ್ಧ ಕಲೆಗಳು ಮತ್ತೆ ನೈಪುಣ್ಯತೆ, ಲಾ ಅಂಡ್ ಆರ್ಡರ್ ಡ್ಯೂಟಿ ಹೇಗೆ ಮಾಡೋದು, ಮತ್ತೆ ಲಾ ಅಂಡ್ ಆರ್ಡರ್ ಅಲ್ಲಿ ಏನೇನ್ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಕಲಿಸ್ತಾರೆ, ಯಾವ ರೀತಿ ಡ್ಯೂಟಿಗಳನ್ನ ಮಾಡ್ಬೇಕು ಅಂತ. ಇದಿಷ್ಟು ನಿಮ್ಗೆ ಮಿಡಲ್ ಅಲ್ಲಿ ಇರುತ್ತೆ ಟ್ರೈನಿಂಗ್ ಅಲ್ಲಿ. ಗಾಯ್ಸ್, ಒಂದ್ ಮಾತು, ನಾನು ಯಾವುದೇ ಇಮೇಜ್ ಮತ್ತೆ ವಿಡಿಯೋಗಳನ್ನ ಹಾಕ್ಬಿಟ್ಟು ನಾನು ನಿಮ್ಗೆ ಅದ್ರ ಜೊತೆಗೆ ಡೀಟೇಲ್ ನ ಕೊಡ್ತಾ ಹೋಗೋದಿಕ್ ಆಗೋದಿಲ್ಲ. ಯಾಕೆಂದ್ರೆ ನಾನು ಆಲ್ರೆಡಿ ಡಿಪಾರ್ಟ್ಮೆಂಟ್ ಇಲ್ಲಿ ಇರೋದ್ರಿಂದ ಇದು ವಯೋಲೇಷನ್ ಆಗುತ್ತೆ ನನ್ನ ವಿಡಿಯೋಗೆ, ಮತ್ತೆ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ, ನನ್ಗೂ ಕೂಡ ಪರ್ಸನಲಿ ಪ್ರಾಬ್ಲಮ್ ಆಗುತ್ತೆ, ನನ್ನ ಜಾಬ್ಗೂ ಪ್ರಾಬ್ಲಮ್ ಆಗುತ್ತೆ, ನನ್ನ ಕೆರಿಯರ್ಗೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಏನೇ ಹೇಳಿದ್ರು ನಿಮ್ಗೆ ಎಲ್ಲಾ ವಿಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ, ಫೇಸ್ ಟು ಫೇಸ್ ಗೈಸ್ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಡೀಟೇಲ್ನ. ನನ್ನ ವಿಡಿಯೋ ನೀವು ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾವುದೇ ಫೋಟೋ ಮತ್ತೆ ವಿಡಿಯೋ ಅವಶ್ಯಕತೆ ಇಲ್ಲ. ಅಕಾಡೆಮಿಯವರು ಕೆಲವರು ನಿಮ್ಗೆ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವು ಯೂಟ್ಯೂಬರ್ಗಳೆಲ್ಲ ಫೋಟೋಸ್ ಮತ್ತೆ ವಿಡಿಯೋಸ್ನೆಲ್ಲ ಹಾಕ್ತಾ ಇರ್ತಾರೆ. ಅವರು ಸಿವಿಲಿಯನ್ಸ್ ಇರ್ತಾರೆ ಅಥವಾ ರಿಟೈರ್ಡ್ ಇರ್ತಾರೆ, ಅವ್ರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಇದೇ ರೀತಿ ನೋಡಿ, ಅವ್ರಿಗಿಂತ ನಾನು 100% ನಿಮ್ಗೆ ಶ್ಯೂರ್ ಆಗಿ ಹೇಳ್ತೀನಿ, ಒಳ್ಳೆ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಇದಾದ್ಮೇಲೆ ನಿಮ್ಗೆ ಜಂಗಲ್ ಸರ್ವೈವ್ ಅಂತ ಇರುತ್ತೆ, ಜಂಗಲ್ ಕ್ಯಾಂಪ್, ಜಂಗಲ್ ಸರ್ವೈವ್ ಅಂತ. ಅದರಲ್ಲಿ ಏನು ಊಟ ತಿಂಡಿ ಇಲ್ಲದೆ ಡ್ರೈ ರೇಷನ್ ಅಲ್ಲಿ, ಡ್ರೈ ಫ್ರೂಟ್ಸ್ ಅಲ್ಲಿ ನೀವು 1 ವಾರ, 10 ದಿನ, 15 ದಿನ ಹೇಗೆ ಸರ್ವೈವ್ ಆಗ್ಬೇಕು, 5 ಲೀಟರ್ ನೀರಲ್ಲಿ ಹೇಗೆ ಸರ್ವೈವ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಇರುತ್ತೆ ಲಾಸ್ಟ್ ಅಲ್ಲಿ. ಅದಾದ್ಮೇಲೆ ನಿಮ್ಗೆ ಪ್ರತಿಯೊಂದು ರೈಫಲ್ಸ್ ಇದೆ, ಏನು AK-47 ಆಯ್ತು, ಪಿಸ್ಟಲ್ ಆಯ್ತು, ಕಾರ್ವೈನ್, ಇನ್ಸಾಸ್, SLR, ಈ ರೀತಿ MMG, LMG, ಬೇರೆ ಬೇರೆ ಎಲ್ಲ ವೆಪನ್ಸ್ ಎಲ್ಲ ಇದೆ. ಅದರದೆಲ್ಲ ನಾನು ಇವಾಗ ಫೋಟೋ ಶೇರ್ ಮಾಡ್ಬೋದು. ವೈಲೆನ್ಸ್ ಆಗೋದ್ರಿಂದ ನಾನು ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ಅದ್ರದ್ದೆಲ್ಲ ಯಾವ ರೀತಿ ನಾವು ಒಂದು ಟ್ರಿಗರ್ ಆಪರೇಷನ್ ಮಾಡೋದು ಹೇಗೆ, ಮತ್ತೆ ಏಮ್ ತಗೊಳ್ಳೋದು ಹೇಗೆ, ಶೂಟ್ ಮಾಡೋದು ಹೇಗೆ, ಟ್ರಿಗರ್ ಆಪರೇಷನ್ ಮಾಡೋದು ಹೇಗೆ ಅಂತ ಪ್ರತಿಯೊಂದು ಇದೆಲ್ಲ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಇನ್ಕ್ಲೂಡ್ ಇರುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ನಿಮ್ಗೆ ಫೀಲ್ಡ್ ಫೈರಿಂಗ್ ಅಂತ ಇರುತ್ತೆ. ಅದರಲ್ಲಿ ಗ್ರೆನೇಡ್ ಫೈರಿಂಗು, ಬಾಂಬ್ ಫೈರಿಂಗು, ಮತ್ತೆ ರೈಫಲ್ ಗ್ರೆನೇಡ್ ಫೈರಿಂಗು, ಹ್ಯಾಂಡ್ ಗ್ರೆನೇಡ್ ಫೈರಿಂಗು, ಏನೊಂದು ಮೂವಿಲೆಲ್ಲ ಹಿಂಗ್ ಕಚ್ಬಿಟ್ಟು ಹಿಂಗ್ ಇಸಿತಾರಲ್ಲ ಗ್ರೆನೇಡ್ ಅಂತ ಹೇಳ್ತೀವಿ ಅದನ್ನ, ಅದ್ರದ್ದೆಲ್ಲ ನಿಮ್ಗೆ ಡೀಟೇಲ್ ಆಗಿ ಫೈರಿಂಗ್ ಎಲ್ಲ ಮಾಡಿಸ್ತಾರೆ. ಅದಾದ್ಮೇಲೆ ಲಾಸ್ಟ್ ನಿಮ್ಗೆ 1 ತಿಂಗಳು POP, ಪಾಸಿಂಗ್ ಔಟ್ ಪೀರಿಯಡ್, ಏನೋ ಒಂದು ನಾವು ಒಂದು ಪ್ರಮಾಣ ಮಾಡ್ತೀವಿ ನಾವು ಡ್ಯೂಟಿ ಎಲ್ಲ ಮುಗಿದ ಮೇಲೆ,
ಪರೇಡ್ ಇರುತ್ತೆ, ಅದ್ರದ್ದು ಪ್ರಾಕ್ಟೀಸ್ ರಿಹರ್ಸಲ್ ಇರುತ್ತೆ 1 ತಿಂಗಳು. ಅದಾದ್ಮೇಲೆ ನಿಮ್ಗೆ POP ಆಗುತ್ತೆ. ಆ POP ಮುಗಿದ್ಮೇಲೆ ನಿಮ್ಮ ನಿಮ್ಮ ನಿಮ್ಮನ್ನೆಲ್ಲ ಬೆಟಾಲಿಯನ್ಗೆ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಆ POP ಪ್ರೋಗ್ರಾಮ್ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಅದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ಬೋದು, ಎಲ್ಲರಿಗೂ ಇನ್ವೈಟ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆ ಪ್ರೋಗ್ರಾಮ್. ಮತ್ತೆ ನಿಮ್ಗೆ ಟ್ರೈನಿಂಗ್ ಅಲ್ಲಿ ತುಂಬಾ ಹಾರ್ಡ್ ಇರುತ್ತೆ ಅಸ್ಸಾಂ ರೈಫಲ್ಸ್ದು. ಯಾಕೆ ಅಂತಂದ್ರೆ ಅಸ್ಸಾಂ ರೈಫಲ್ ಕೂಡ CAPF ಅಂಡರ್ ಅಲ್ಲಿ ಇದ್ರು ಇದನ್ನ ಪಾರ್ಟ್ ಆಫ್ ಇಂಡಿಯನ್ ಆರ್ಮಿ ಅಂತಾನೆ ಹೇಳ್ತಾರೆ. ಇಂಡಿಯನ್ ಆರ್ಮಿ ಜೊತೆಗೂಡಿ ಡ್ಯೂಟಿಗಳನ್ನ ಮಾಡ್ತಾರೆ ಅಸ್ಸಾಂ ರೈಫಲ್ಸ್. ಹಾಗಾಗಿ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಎಲ್ಲ ಇದರಲ್ಲಿ ಮಿಕ್ಸ್ ಇರ್ತಾರೆ. ಟ್ರೈನಿಂಗ್ ನಿಮ್ಗೆ ಕೊಡೋದೇ ಇಂಡಿಯನ್ ಆರ್ಮಿ ಅವರು. ಅದರಲ್ಲಿ ಅರ್ಧ ಸ್ಟಾಫ್ ಅಸ್ಸಾಂ ರೈಫಲ್ಸ್ ಅವರಿದ್ರೆ, ಇನ್ನು ಅರ್ಧ ಸ್ಟಾಫ್ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಇರ್ತಾರೆ ನಿಮ್ಗೆ ಟ್ರೈನ್ ಅಪ್ ಕೊಡೋರು, ಟ್ರೈನರ್ಸ್. ಸೊ ಹಾಗಾಗಿ ತುಂಬಾ ಹಾರ್ಡ್ ಟ್ರೈನಿಂಗ್ ಇರುತ್ತೆ ನಿಮ್ಗೆ. ಟ್ರೈನಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ನಾವು ಇಂಡಿಯನ್ ಆರ್ಮಿ ತರನೇ ಟ್ರೈನಿಂಗ್ ಮಾಡ್ತಾ ಇದೀವಿ ಅಂತ. ಅಷ್ಟು ಹಾರ್ಡ್ ಟ್ರೈನಿಂಗ್ ಇರುತ್ತೆ. ಇವಾಗ್ಲಿಂದನೇ ಫಿಸಿಕಲ್ ಒಂದು ಟಚ್ ಅಲ್ಲಿ ಇರಿ. ಯಾರು ಕೂಡ ಫಿಸಿಕಲ್ ನ ಬಿಡಬೇಡಿ. ರನ್ನಿಂಗ್ ಮತ್ತೆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಗಳನ್ನ ಡೈಲಿ ಮಾಡ್ತಾ ಇರಿ. ಫಿಟ್ ಆಗಿ ಇಟ್ಕೊಳ್ಳಿ ಬಾಡಿನ. ಇದಿಷ್ಟು ಆಯ್ತು ಟ್ರೈನಿಂಗ್ ಬಗ್ಗೆ. ಅಸ್ಸಾಂ ರೈಫಲ್ ನಲ್ಲಿ ಯಾವ ಯಾವ ಪೋಸ್ಟ್ ಗಳಿರುತ್ತೆ ಆಫೀಸರ್ಸ್ ಇಂದ ಹಿಡಿದು ಟ್ರೇಡ್ಸ್ ಮೆನ್ ಅವ್ರಿಗೆ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ಮೊದಲನೇದಾಗಿ DG ಅಂತ ಇರ್ತಾರೆ, ಡೈರೆಕ್ಟರ್ ಆಫ್ ಜನರಲ್ ಅಂತ. ಇವರೇ ಚೀಫ್ ಆಫ್ ದ ಅಸ್ಸಾಂ ರೈಫಲ್ಸ್ ಇರ್ತಾರೆ. ಅದಾದ್ಮೇಲೆ IGP ಇರ್ತಾರೆ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಅದಾದ್ಮೇಲೆ DIG ಇರ್ತಾರೆ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಅದಾದ್ಮೇಲೆ ಕಮಾಂಡೆಂಟ್, CO ಅಂತ ಹೇಳ್ತೀವಿ, ಟೈಗರ್ ಅಂತಾರೆ ಕಮಾಂಡೆಂಟ್ಗೆ. ಎಲ್ಲ ಬಟಾಲಿಯನ್ ನ ಚೀಫ್ ಆಗಿರ್ತಾರೆ ಕಮಾಂಡೆಂಟ್. ಪ್ರತಿ ಬಟಾಲಿಯನ್ಗೂ ಒಬ್ಬೊಬ್ರು ಕಮಾಂಡೆಂಟ್ ಇರ್ತಾರೆ, ಅವ್ರ ಅಂಡರ್ ಅಲ್ಲೇ ಬಟಾಲಿಯನ್ ನಡೆಯುತ್ತೆ. ಅದಾದ್ಮೇಲೆ 2IC ಇರ್ತಾರೆ, ಸೆಕೆಂಡ್ ಇನ್ ಕಮಾಂಡ್. ಅದಾದ್ಮೇಲೆ DC ಇರ್ತಾರೆ, ಡೆಪ್ಯೂಟಿ ಕಮಾಂಡ್. ಅದಾದ್ಮೇಲೆ AC ಇರ್ತಾರೆ, ಅಸಿಸ್ಟೆಂಟ್ ಕಮಾಂಡ್. ಇದಿಷ್ಟು ಆಯ್ತು ಆಫೀಸರ್ ಲೆವೆಲ್. ಕಮಾಂಡೆಂಟ್ ಕಮಾಂಡೆಂಟ್, 2IC, DC, AC ಇವರು 4 ಜನ ಬಟಾಲಿಯನ್, ಪ್ರತಿ ಬಟಾಲಿಯನ್ ಅಲ್ಲೂ ಇರ್ತಾರೆ. ಮತ್ತೆ ಇದ್ರಗಿಂತ ಮೇಲೆ DIG, IG ಮತ್ತೆ ಏನು ಒಂದು DG ಅಂತ ಹೇಳ್ತೀವಿ, ಇವರು ಬಟಾಲಿಯನ್ ಅಲ್ಲಿ ಇರಲ್ಲ. ಇವರು ಹೆಡ್ ಕ್ವಾರ್ಟರ್ ಅಲ್ಲಿ ಇರ್ತಾರೆ. ಅಸ್ಸಾಂ ರೈಫಲ್ಸ್ ಹೆಡ್ ಕ್ವಾರ್ಟರ್ ಬಂದು ಶಿಲ್ಲಾಂಗ್ ಅಲ್ಲಿ ಇರೋದು ಗಾಯ್ಸ್. ಇವಾಗ ನಿಮ್ಗೆ ಕೆಳಗಡೆ ರ್ಯಾಂಕ್ ಅವ್ರ ಬಗ್ಗೆ ಮಾತಾಡೋಣ. ಇದು GOs ಆದ್ಮೇಲೆ SOs ಅಂತ ಬರ್ತಾರೆ. ಏನು ASI, SI ಮತ್ತೆ ಇನ್ಸ್ಪೆಕ್ಟರ್ ರ್ಯಾಂಕ್ ಇದೆಯಲ್ಲ, ಇದು ಮೂರನ್ನು ನಾವು SOs ಅಂತ ಹೇಳ್ತೀವಿ, ಸಬಾರ್ಡಿನೇಟ್ ಆಫೀಸರ್ಸ್. SOs ಅಲ್ಲಿ ಸುಬೇದಾರ್ ಮೇಜರ್ ಇರ್ತಾರೆ, ಇವರಿಗೆ 3 ಸ್ಟಾರ್ ಇರುತ್ತೆ. ಅದಾದ್ಮೇಲೆ ಸುಬೇದಾರ್ ಇರ್ತಾರೆ, ಅವರಿಗೆ 2 ಸ್ಟಾರ್ ಇರುತ್ತೆ. ಮತ್ತೆ ಅದಾದ್ಮೇಲೆ ನಾಯಬ್ ಸುಬೇದಾರ್ ಅಂತ ಇರ್ತಾರೆ, ಇವರಿಗೆ ಸಿಂಗಲ್ ಸ್ಟಾರ್ ಇರುತ್ತೆ. ಇದಿಷ್ಟು ಆಯ್ತು SOs. ಅದಾದ್ಮೇಲೆ ನೆಕ್ಸ್ಟ್ ರ್ಯಾಂಕ್ ಬರುತ್ತೆ ಅದರ್ಸ್, ORS ಅಂತ ಹೇಳ್ತೀವಿ. ಅದರ್ಸ್ ಅಲ್ಲಿ ಹವಾಲ್ದಾರ್ ಬರ್ತಾರೆ, ನಾಯಕ್ ಬರ್ತಾರೆ, ನಾಯಕ್ ಆದ್ಮೇಲೆ ಲೇಸ್ಟ್ ನಾಯಕ್ ಬರ್ತಾರೆ, ಮತ್ತೆ ರೈಫಲ್ ಮ್ಯಾನ್ ಬರ್ತಾರೆ. ರೈಫಲ್ ಮ್ಯಾನ್ ಆದ್ಮೇಲೆ ಟ್ರೇಡ್ಸ್ ಮ್ಯಾನ್ ಬರ್ತಾರೆ. ಎಲ್ಲರಿಗಿಂತ ಜೂನಿಯರ್ ಟ್ರೇಡ್ಸ್ ಮ್ಯಾನ್ ಇರ್ತಾರೆ. ಸೀನಿಯರ್ ಅಸ್ಸಾಂ ರೈಫಲ್ಸ್ ಅಲ್ಲಿ DG ಇರ್ತಾರೆ ಗಾಯ್ಸ್. ಇದಿಷ್ಟು ರ್ಯಾಂಕ್ ಬಗ್ಗೆ ಆಯ್ತು. ಇವಾಗ ನಿಮ್ಗೆ ಟ್ರೈನಿಂಗ್ ಆದ್ಮೇಲೆ ಬಟಾಲಿಯನ್ಗೆ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಬಟಾಲಿಯನ್ ಅಲ್ಲಿ ಯಾವ ರೀತಿ ಇರುತ್ತೆ ಒಂದು ನಿಮ್ಗೆ ಬಟಾಲಿಯನ್ ಅಂದ್ರೆ ಏನು, ಬಟಾಲಿಯನ್ ಡಿಪ್ಲಾಯ್ಮೆಂಟ್ ಯಾವ ರೀತಿ ಇರುತ್ತೆ, ಮತ್ತೆ ಒಂದು ಬಟಾಲಿಯನ್ ಅಲ್ಲಿ ಎಷ್ಟು ಸ್ಟ್ರೆಂತ್ ಇರುತ್ತೆ ಅನ್ನೋದ್ರ ಬಗ್ಗೆ ಇವಾಗ ಡೀಟೇಲ್ ಆಗಿ ಹೇಳ್ತೀನಿ. ಇದು ಎಲ್ಲ CAPF ಅಲ್ಲೂ ಸೇಮೇ ಇರುತ್ತೆ. ಅಸ್ಸಾಂ ರೈಫಲ್ಸ್ ಬೇರೆ, BSF ಬೇರೆ, ITBP ಬೇರೆ ಅಂತಲ್ಲ. ಇವಾಗ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲ ಎಲ್ಲಾ ಬಟಾಲಿಯನ್ಗಳಿಗೂ ಇದು ಇನ್ಕ್ಲೂಡ್ ಇರುತ್ತೆ. ಇವಾಗ ನೀವು ಅಸ್ಸಾಂ ರೈಫಲ್ ಅಲ್ಲಿ ಟ್ರೈನಿಂಗ್ ಮಾಡಿ ಬಟಾಲಿಯನ್ಗೆ ಹೋದ್ರಿ ಅನ್ಕೊಳ್ಳಿ, ಯಾವ್ದಾದ್ರು ನಿಮ್ಗೆ 5, 6, 10 ಯಾವ್ದಾದ್ರು ಒಂದು ಬಟಾಲಿಯನ್ ಸಿಕ್ತು ಅನ್ಕೊಳ್ಳಿ. ಬಟಾಲಿಯನ್ ಅಲ್ಲಿ ನಿಮ್ಗೆ 900 ಇಂದ 1000 ವರೆಗೆ ಒಂದು ಸ್ಟ್ರೆಂತ್ ಇರ್ತಾರೆ. ಅದರಲ್ಲಿ ನಿಮ್ಗೆ 8 ಕಂಪನಿಗಳು ನೋಡಕ್ಕೆ ಸಿಗುತ್ತೆ ಗೈಸ್. ಅದರಲ್ಲಿ ಒಂದು ಫಸ್ಟ್ ಒನ್ ಬಂದು ನಿಮ್ಗೆ ಹೆಡ್ ಕ್ವಾರ್ಟರ್ ಅಂತ ಒಂದು ಕಂಪ್ನಿ ಇರುತ್ತೆ. ಹೆಡ್ ಕ್ವಾರ್ಟರ್ ಆಯ್ತು. ಅದಾದ್ಮೇಲೆ ಅಲ್ಫಾ, ಬ್ರೇವೋ, ಚಾರ್ಲಿ, ಡೆಲ್ಟಾ, ಇಕೋ, ಫಾಸ್ಟರ್ ಮತ್ತೆ ಲಾಸ್ಟ್ ಒನ್ ಬಂದು ಗೋಲ್ಫ್. ಟೋಟಲ್ 7 ಕಂಪನಿ ಆಯ್ತು. ಅದಾದ್ಮೇಲೆ +1 ಹೆಡ್ ಕ್ವಾರ್ಟರ್, 8 ಕಂಪನಿಗಳಿರುತ್ತೆ. ಪ್ರತಿ ಒಂದು ಕಂಪನಿಯಲ್ಲೂ ಒಬ್ಬೊಬ್ರು ಅಸಿಸ್ಟೆಂಟ್ ಕಮಾಂಡೆಂಟ್ಗಳು ಇರ್ತಾರೆ. ಅವರೇ ಕಂಪನಿನ ಇನ್ಚಾರ್ಜ್ ಮಾಡ್ತಾರೆ, ಅವರು ಆಫೀಸರ್ ರ್ಯಾಂಕ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ 3 ಜನ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಸುಬೇದಾರ್ ಮೇಜರ್ ಅಂತ ಹೇಳ್ತೀವಿ. 3 ಜನ ಸುಬೇದಾರ್ ಮೇಜರ್ಗಳು ಒಂದು ಕಂಪನಿಯಲ್ಲಿ ಇರ್ತಾರೆ. ಅದಾದ ಮೇಲೆ 3 ಜನ ಸುಬೇದಾರ್ ಇರ್ತಾರೆ, SI. ಮತ್ತೆ 5 ರಿಂದ 6 ಜನ ASI ಗಳಿರ್ತಾರೆ, ನಾಯಬ್ ಸುಬೇದಾರ್ ಅಂತ ಅಸ್ಸಾಂ ರೈಫಲ್ಸ್ ಅಲ್ಲಿ ಇರ್ತಾರೆ. ಇದಿಷ್ಟು ಆಯ್ತು SOs. ಇವಾಗ ಹವಾಲ್ದಾರ್ ನೋಡೋದಾದ್ರೆ, ಹವಾಲ್ದಾರ್ಗಳಲ್ಲಿ ನಿಮ್ಗೆ 10 ರಿಂದ 15 ಹೆಡ್ ಕಾನ್ಸ್ಟೇಬಲ್ಸ್ ಒಂದು ಕಂಪನಿಯಲ್ಲಿ ಇರ್ತಾರೆ. ಅದಾದ್ಮೇಲೆ ರೈಫಲ್ ಮ್ಯಾನ್ ನಿಮ್ಗೆ 70 ರಿಂದ 80 ರೈಫಲ್ ಮ್ಯಾನ್ಸ್ ಇರ್ತಾರೆ. ಮತ್ತೆ
ಎಲ್ಲ ಕಂಪನಿಗಳಲ್ಲೂ ಟ್ರೇಡ್ಸ್ ಮೆನ್ ಬಂದು ಇಬ್ರು ಕುಕ್ಕು, ಇಬ್ರು ವಾಷರ್ ಮ್ಯಾನು, ಇಬ್ರು ಸಫಾಯಿ ಕರ್ಮಚಾರಿ, ಇಬ್ರು ಬಾರ್ಬರ್, ಆ ರೀತಿ ಎಲ್ಲ ಕಂಪ್ನಿಗಳಲ್ಲೂ ಇರ್ತಾರೆ. ಸೊ ನಿಮ್ಗೆ ಒಂದು ಕಂಪ್ನಿಯಲ್ಲಿ ಗಾಯ್ಸ್ 110ರಿಂದ 120 ಜನ ಸ್ಟ್ರೆಂತ್ ಇರ್ತಾರೆ. ಸೊ ನಮ್ಗೆ 7+1 8 ಕಂಪ್ನಿಯಿಂದ 108 ಕಂಪ್ನಿಯಿಂದ ಹೆಚ್ಚು ಕಡಿಮೆ 1000ದವರೆಗೆ ಸ್ಟ್ರೆಂತ್ ಇರುತ್ತೆ. ಎ ಇಂದ ಜಿ, ABCDEFG ಏನು ಕಂಪ್ನಿ ಇದೆ ಇವರೆಲ್ಲ ಡ್ಯೂಟಿನ ಮಾಡ್ತಾರೆ. ಹೆಡ್ ಕ್ವಾರ್ಟರ್ ಅಲ್ಲಿ ಯಾರು ಪೋಸ್ಟಿಂಗ್ ಆಗಿರ್ತಾರೆ ಅವ್ರ ಕೆಲಸ ಏನಂದ್ರೆ ಆಫೀಸ್ ಕೆಲಸ. ಏನೋ ಒಂದು ಬಟಾಲಿಯನ್ ವರ್ಕ್ ಆಗ್ಬೇಕಂದ್ರೆ ನಿಮ್ಗೆ ಟೈಮ್ ಟು ಟೈಮ್ ಸ್ಯಾಲ್ರಿ ಬರಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರನ್ ಅಲ್ಲಿ ಇರಬೇಕು, ಪ್ರತಿಯೊಂದು ಕೆಲಸಗಳಾಗಬೇಕು ಅಂದ್ರೆ ಹೆಡ್ ಕ್ವಾರ್ಟರ್ ಅಲ್ಲಿ ನಿಮ್ದು ಹೆಡ್ ಕ್ವಾರ್ಟರ್ ಅವ್ರ ಕೆಲಸನೇ ಆಫೀಸ್ ವರ್ಕ್ ಇರುತ್ತೆ. ಸೊ ಹೆಡ್ ಕ್ವಾರ್ಟರ್ ಯಾರ್ಯಾರು ಪೋಸ್ಟೆಡ್ ಇರ್ತಾರೆ ಅವರೆಲ್ಲ ಆಫೀಸ್ ಕೆಲಸ ಇರ್ತಾರೆ, ಅವ್ರಿಗೆ ಬೇರೆ ಡ್ಯೂಟೀಸ್, ಜನರಲ್ ಡ್ಯೂಟೀಸ್ ಏನು ಇರೋದಿಲ್ಲ. ಅದರಲ್ಲಿ ಮಿನಿಸ್ಟ್ರಿ ಸ್ಟಾಫ್ ಅವರು ಕೂಡ ಇರ್ತಾರೆ, ಮತ್ತೆ GD ಅವರು ಕೂಡ ಅವ್ರಿಗೆ ಹೆಲ್ಪ್ ನ ಮಾಡೋದಕ್ಕೆ ಹೆಡ್ ಕ್ವಾರ್ಟರ್ ಅಲ್ಲಿ ಪೋಸ್ಟಿಂಗ್ ಆಗಿರ್ತಾರೆ. ಮತ್ತೆ ಪ್ರತಿಯೊಂದು ಕಂಪ್ನಿಗಳಲ್ಲೂ ಆಫೀಸ್ ಇರುತ್ತೆ, ಕಂಪ್ನಿ ಆಫೀಸ್ ಅಂತ, ಅಲ್ಲೂ ಕೂಡ ರೈಟರ್ ಇರ್ತಾರೆ. ಎಲ್ಲ GD ಇಂದಾನೆ ಗೈಸ್. ರೈಟರ್ ಆಗಿ ಯಾವ್ದು ಪೋಸ್ಟ್ ಇರೋದಿಲ್ಲ. ಯಾರಿಗೆ ನಾಲೆಡ್ಜ್ ಇರುತ್ತೆ ಅವರು, ಯಾರಿಗೆ ಟೈಪಿಂಗ್ ಸ್ಕಿಲ್ ಎಲ್ಲ ಇರುತ್ತೆ, ಮತ್ತೆ ಇಂಗ್ಲಿಷ್ ನಾಲೆಡ್ಜ್ ಎಲ್ಲ ಚೆನ್ನಾಗಿದೆ, ಅವರು ರೈಟರ್ ಕೆಲಸನೂ ಕೂಡ ಮಾಡಬಹುದು. ಮತ್ತೆ ಒಂದು ಕಂಪ್ನಿಯಲ್ಲಿ 3 ಪ್ಲಾಟೂನ್ ಅಂತ ಇರುತ್ತೆ. ಫಸ್ಟ್ ಪ್ಲಾಟೂನ್, ಸೆಕೆಂಡ್ ಪ್ಲಾಟೂನ್, ಥರ್ಡ್ ಪ್ಲಾಟೂನ್ ಅಂತ. ಇದೆಲ್ಲ ಇವಾಗ ಡೀಪ್ ಆಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಜಸ್ಟ್ ಇವಾಗ ಇಷ್ಟು ಕಂಪ್ನಿಗಳ ಬಗ್ಗೆ ತಿಳ್ಕೊಳ್ಳಿ. ನೀವು ಈ ರೀತಿ ಬಟಾಲಿಯನ್ಗೆ ಹೋದಾಗ ನಿಮ್ಗೆ ಇಂಟರ್ವ್ಯೂ ಆಗುತ್ತೆ, ಆಫೀಸರ್ದು ಇಂಟರ್ವ್ಯೂ, CO ಇಂಟರ್ವ್ಯೂ ಆಗುತ್ತೆ. ಆದ್ಮೇಲೆ ನಿಮ್ಗೆ A to G ವರೆಗೆ ಯಾವ್ದಾದ್ರು ಒಂದು ಕಂಪ್ನಿನ ನಿಮ್ಗೆ ಪೋಸ್ಟೆಡ್ ಮಾಡ್ತಾರೆ. ಮತ್ತೆ ಎಲ್ಲಾ ಕಂಪ್ನಿಗಳು ಒಂದೇ ಲೊಕೇಶನ್ ಅಲ್ಲಿ ಇರುತ್ತೆ ಅಂತ ಅನ್ಕೋಬೇಡಿ. ಹೆಡ್ ಕ್ವಾರ್ಟರ್ ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಅಲ್ಲಿ ಅಸ್ಸಾಂ ಗುವಾಹಟಿಯಲ್ಲಿ ಇದ್ರೆ ಅದ್ರದಿನ್ನ ಟೋಟಲ್ ಎಷ್ಟು ಕಂಪ್ನಿ ಇದೆ ನಿಮ್ಗೆ ಹೆಡ್ ಕ್ವಾರ್ಟರ್ ಲೊಕೇಶನ್ ಅಲ್ಲೇ ಹೆಡ್ ಕ್ವಾರ್ಟರ್ ಕಂಪ್ನಿ ಇರುತ್ತೆ. ಬಾಕಿ ಇನ್ನ ABCDEFG ಇನ್ 7 ಕಂಪ್ನಿಗಳು ಏನಿದೆ ಆ 7 ಕಂಪ್ನಿಗಳ ಲೊಕೇಶನ್ ಗಾಯ್ಸ್ ಬೇರೆ ಬೇರೆ ಇರುತ್ತೆ. 100 ಕಿಲೋಮೀಟರ್ 200 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೇರೆ ಬೇರೆ ಕಡೆ ಒಂದು ಡಿಪ್ಲಾಯ್ಮೆಂಟ್ ಆಗಿರುತ್ತೆ. ನಿಮ್ಗೆ ಯಾವ ಕಂಪ್ನಿ ಸಿಗುತ್ತೆ ಅಲ್ಲಿಗೆ ಹೋಗ್ತೀರಾ. ನೀವು 100-120 ಜನ ಏನೋ ಒಂದು ಸ್ಟ್ರೆಂತ್ ಇರ್ತೀರಾ. ನಿಮ್ದೇ ಆದಂತ ಒಂದು ಕ್ಯಾಂಪ್ ಕೊಟ್ಟಿರ್ತಾರೆ, ಒಂದು ಚಿಕ್ಕದಾಗಿ ಏರಿಯಾ ಕೊಟ್ಟಿರ್ತಾರೆ. ಅಲ್ಲಿ ನೀವು ಇರ್ಬೇಕಾಗುತ್ತೆ ಕಂಪ್ನಿ ಜೊತೆಲಿ. ನಿಮ್ಗೆ ನೈಟ್ ಮೆಸ್ ಎಲ್ಲ ಅಲ್ಲೇ ಇರುತ್ತೆ. ನಿಮ್ಗೆ ಪ್ರತಿಯೊಂದು ಫೆಸಿಲಿಟಿ ಅಲ್ಲೇ ಕೊಡ್ತಾರೆ. ನಿಮ್ಮ ಮನೆ ಅದೇ ಆಗಿರುತ್ತೆ. ನೀವು ರಜಾ ಬರೋವರೆಗೆ ಪರ್ಮನೆಂಟ್ ಪ್ಲೇಸ್ ನಿಮ್ದು ಅದೇ ಆಗಿರುತ್ತೆ. ಅಲ್ಲಿಂದನೇ ಡ್ಯೂಟಿ ಹೋಗ್ತೀರಾ, ಬರ್ತೀರಾ. ಮತ್ತೆ ಕ್ಯಾಂಪ್ ಡ್ಯೂಟಿ ಎಲ್ಲ ಇರುತ್ತೆ. ಪ್ರತಿಯೊಂದು ಡ್ಯೂಟಿ ನೀವು ಅಲ್ಲೇ ಮಾಡ್ತೀರಾ. ಈಗ ರಿಟೈರ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಗಾಯ್ಸ್, ನೀವು ಅಸ್ಸಾಂ ರೈಫಲ್ಸ್ ಅಲ್ಲಿ 20 ವರ್ಷ ಡ್ಯೂಟಿನ ಮಾಡ್ಲೇಬೇಕಾಗುತ್ತೆ. ಇದು ಮ್ಯಾಂಡೇಟರಿ. 18 ವರ್ಷಕ್ಕೆ ಬಿಟ್ಬಿಡ್ತೀನಿ, 16 ವರ್ಷಕ್ಕೆ ಬಿಟ್ಬಿಡ್ತೀನಿ ಅಂದ್ರೆ ಆಗಲ್ಲ. ನಿಮ್ಗೆ ಫುಲ್ ಬೆನಿಫಿಟ್ ಸಿಗ್ಬೇಕಂದ್ರೆ 20 ವರ್ಷ ಮಾಡ್ಲೇಬೇಕು. 20 ವರ್ಷ ಆದ್ಮೇಲೆ ನಿಮ್ಗೆ VRS ನ ಕೊಡ್ತಾರೆ, ಅಂದ್ರೆ ವಾಲಂಟರಿ ರಿಟೈರ್ಮೆಂಟ್ ಸರ್ವಿಸ್ ಅಂತ. 20 ವರ್ಷ ಆದ್ಮೇಲೆ ನಾವು ವಾಲಂಟರ್ ಆಗಿ ರಿಟೈರ್ಮೆಂಟ್ ನ ತಗೋಬಹುದು. ಏನು ಬೆನಿಫಿಟ್ಸ್ ಇದೆ ಆ ಬೆನಿಫಿಟ್ಸ್ ಎಲ್ಲ ನಮ್ಗೆ A to Z ಬೆನಿಫಿಟ್ಸ್ ಸಿಗುತ್ತೆ. ಮತ್ತೆ ಯಾರೆಲ್ಲ ಸರ್ ನಾನು ಇನ್ನೂ 5 ವರ್ಷ ಎಕ್ಸ್ಟ್ರಾ ಮಾಡ್ತೀನಿ ಅಂದ್ರೆ ಮಾಡ್ಬೋದಾ ಅಂತ ಕೇಳ್ತೀರಾ. ಆದ್ರೆ ಅಂತವ್ರಿಗೂ ಕೂಡ ಒಂದು ಆಪ್ಷನ್ ಇದೆ. ನೀವು ಅಸ್ಸಾಂ ರೈಫಲ್ಸ್ ಅಲ್ಲಿ ಬರೀ 20 ವರ್ಷ ಅಲ್ಲ, 20 ವರ್ಷ ಆದ್ಮೇಲೆ ನಿಮ್ಗೆ ಏಜ್ ಬಂದು 58 ವರ್ಷ ಆಗೋವರೆಗೂ ನೀವು ಅಸ್ಸಾಂ ರೈಫಲ್ಸ್ ಅಲ್ಲಿ ಡ್ಯೂಟಿನ ಮಾಡ್ಬೋದು. ಇದು ಆರ್ಮಿ ಅಂಡರ್ ಅಲ್ಲಿಲ್ಲ, CAPF ಅಂಡರ್ ಅಲ್ಲಿ ಇರೋದು. ಸೊ ಈ ವ್ಯವಸ್ಥೆನ ಕಲ್ಪಿಸಿದರೆ ನೀವು 58 ಆಗೋವರೆಗೂ ಮಾಡ್ಬೋದು. ಇದಾದ್ಮೇಲೆ ನಿಮ್ಗೆ ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ, ಇವಾಗ ನಾವು NPS ಸ್ಕೀಮ್ ಅಲ್ಲಿ ಇದೀವಿ ಗೈಸ್, ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ. NPS ಅಲ್ಲಿ ಅಷ್ಟೊಂದು ಫೆಸಿಲಿಟಿ ಎಲ್ಲ ಚೆನ್ನಾಗಿಲ್ಲ. OPS ಅಲ್ಲಿ ತುಂಬಾ ಚೆನ್ನಾಗಿತ್ತು, ಓಲ್ಡ್ ಪೆನ್ಷನ್ ಸ್ಕೀಮ್ ಅಲ್ಲಿ. ಅದು 2004ಕ್ಕೆ ಲಾಸ್ಟ್ ಮಾಡಿದರೆ. ನಮಗೂ ಕೂಡ ಇಲ್ಲ, ನಾನು ಕೂಡ NPS ಅಲ್ಲೇ ಬರ್ತಾ ಇದ್ದೀನಿ. ಸೊ NPS ಅಲ್ಲಿ ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ 20 ವರ್ಷ ಡ್ಯೂಟಿ ಮಾಡ್ತಾ ಇದೀವಿ, ಮಾಡಿ ಬಿಡ್ತೀರಾ ಅನ್ಕೊಳ್ಳಿ. ಇವಾಗ 7th ಪೇ ಬಗ್ಗೆ ಹೇಳ್ತಿರೋದು, 8th ಪೇ ಅದಲ್ಲ, 7th ಪೇ ಅಲ್ಲಿ ನೀವು 20 ವರ್ಷ ಆದ್ಮೇಲೆ ಹೋಗ್ತೀರಾ ಅನ್ಕೊಳ್ಳಿ. ನಿಮ್ಗೆ 16-17 ಲಕ್ಷ ಒಂದು ಅಮೌಂಟ್ ಸಿಗ್ತಾ ಇದೆ. ಅದ್ರ ಜೊತೆಗೆ 15ರಿಂದ 16 ಸಾವಿರ ಮಂತ್ಲಿ ಪೆನ್ಷನ್ ಸಿಗ್ತಾ ಇದೆ. ಇದು NPS. ಇದು ಶೇರ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದೆ. ಅದು ಮಂತ್ಲಿ ಏನು ಕೊಡ್ತಾ ಇದಾರಲ್ಲ 16-17 ಸಾವಿರ ಪೆನ್ಷನ್, ಅದು ಕೂಡ ಡೌನ್ ಆದ್ರೂ ಆಗ್ಬೋದು. ಸೊ ಹಾಗಾಗಿ ಏನು ಗ್ಯಾರಂಟಿ ಇಲ್ಲ ಈ ಪೆನ್ಷನ್ ಅಲ್ಲಿ. ಹಾಗಾಗಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾನೆ ಇದೆ, OPS ಕೊಡಿ ಅಂದ್ಬಿಟ್ಟು. ಅದು ಯಾವಾಗ ಡೆಸಿಷನ್ ಬರುತ್ತೆ ಏನು ಅಂತ ಅದ್ರ ಬಗ್ಗೆ ಒಂದು ಮಾಹಿತಿ ಇಲ್ಲ. ಅದಂಗೆ ಪೋಸ್ಟ್ಪೋನ್ ಹೋಗ್ತಾ ಇದೆ. ಪ್ರಮೋಷನ್ ಬಗ್ಗೆ ಮಾತಾಡೋದಾದ್ರೆ ಗಾಯ್ಸ್, ಅಸ್ಸಾಂ ರೈಫಲ್ಸ್ ಅಲ್ಲಿ ಪ್ರಮೋಷನ್ ಎಲ್ಲ ನಿಮ್ಗೆ ಕಾನ್ಸ್ಟೇಬಲ್ ಇಂದ ಹೆಡ್ ಕಾನ್ಸ್ಟೇಬಲ್ಗೆ ಹೋಗ್ಬೇಕಂದ್ರೆ 15 ವರ್ಷ ಸರ್ವಿಸ್ ಆಗ್ಲೇಬೇಕು. ಅದಾದ್ಮೇಲೆ ನಿಮ್ಗೆ ಒಂದು HCPC ಅಂತ ಮಾಡ್ತಾರೆ, ಹೆಡ್ ಕಾನ್ಸ್ಟೇಬಲ್ ಪ್ರಮೋಷನ್ ಕೋರ್ಸ್ ಅಂತ. ಆ ಕೋರ್ಸ್ ಕ್ವಾಲಿಫೈ ಆದ್ಮೇಲೆ ನಿಮ್ಗೆ ಪ್ರಮೋಷನ್ ಕೊಡ್ತಾರೆ. ಅದರ್ವೈಸ್ ನೀವು ಡಿಪಾರ್ಟ್ಮೆಂಟ್ ಎಲ್ಲ ಎಕ್ಸಾಮ್ ಅಂತ ಇರುತ್ತೆ, LDC ಅಂದ್ಬಿಟ್ಟು. CAPF ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಇದಕ್ಕೆ ನೀವು 4 ವರ್ಷ ಸರ್ವಿಸ್ ಆಗಿದ್ರೆ ಸಾಕು, PUC ಆಗಿದ್ರೆ ಸಾಕು. ನೀವು ಆರಾಮಾಗಿ ಈ LDC ಎಕ್ಸಾಮ್ ನ ಪಾಸ್ ಮಾಡ್ಕೋಬೇಕು. ಸೇಮ್ ಇವಾಗ ಹೆಂಗೆ ಫಿಸಿಕಲ್ ಇತ್ತು ನಿಮ್ಗೆ, ಅದೇ ತರ ಫಿಸಿಕಲ್ ಇರುತ್ತೆ.
ಲಾಂಗ್ ಜಂಪ್, ಹೈ ಜಂಪ್ ಮತ್ತೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಇದನ್ನೆಲ್ಲ ಕ್ಲಿಯರ್ ಮಾಡಿ ನೀವು ಎಕ್ಸಾಮ್ ಪಾಸ್ ಮಾಡಿದ್ರೆ ಮತ್ತೆ ನೀವು ಪ್ರಮೋಷನ್ ನ ಪಡ್ಕೋಬಹುದು. ಮತ್ತೆ PUC ಯಲ್ಲಿ ಸೈನ್ಸ್ ಮಾಡಿದೀರಾ, ಇಂಗ್ಲಿಷು, ಫಿಸಿಕ್ಸ್, ಮ್ಯಾಥ್ಸ್ ಈ 3 ಸಬ್ಜೆಕ್ಟ್ ಮಾಡಿರೋರಿಗೆ ಇನ್ನೊಂದು ಆಪರ್ಚುನಿಟಿ ಕೂಡ ಇದೆ. ನೀವು ರೇಡಿಯೋ ಆಪರೇಟರ್ ಎಕ್ಸಾಮ್ ನ ಬರಿಬಹುದು, ಮತ್ತೆ ಸೈಫರ್ ಎಕ್ಸಾಮ್ ನ ಬರಿಬಹುದು. ಇದೆಲ್ಲ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋಂತ ಕ್ಯಾಂಡಿಡೇಟ್ ಗಳಿಗೆ ಮಾತ್ರ. ನೀವು ಕೂಡ 4 ವರ್ಷದಲ್ಲಿ ಹೆಡ್ ಕಾನ್ಸ್ಟೇಬಲ್ ಪ್ರಮೋಷನ್ ನ ಪಡ್ಕೋಬಹುದು ರೇಡಿಯೋ ಆಪರೇಟರ್ ಆಗಿ. ಮತ್ತೆ ಯಾರ್ದೆಲ್ಲ PUC ಯಲ್ಲಿ ಆರ್ಟ್ಸ್ ಆಗಿದ್ರು ಪರವಾಗಿಲ್ಲ, ಸೈನ್ಸ್ ಕಾಮರ್ಸ್ ಆಗಿದ್ರು ಪರವಾಗಿಲ್ಲ, ಮತ್ತೆ ನಿಮ್ಗೆ ಟೈಪಿಂಗ್ ಸ್ಕಿಲ್ ನ ನೀವು ಹೊಂದಿದ್ರೆ HCM ಮಿನಿಸ್ಟ್ರಿಯಲ್ ಸ್ಟಾಫ್ಗೂ ಕೂಡ ನೀವು ಹೋಗ್ಬಹುದು. ಮತ್ತೆ ಯಾರ್ದೆಲ್ಲ ಡಿಗ್ರಿ, ಡಬಲ್ ಡಿಗ್ರಿ ಆಗಿದೆ ಅವರೆಲ್ಲ SIGD ಎಕ್ಸಾಮ್ ನ LDC ಥ್ರೂ ಬರೀಬಹುದು. ಹಾಗಾಗಿ ಎಜುಕೇಶನ್ ಮಾಡಿರೋದ್ರಿಂದ ನಿಮ್ಗೆ ಏನು ಲಾಸ್ ಆಗಿಲ್ಲ. ಅದಕ್ಕೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಫ್ಯೂಚರ್ ಇದೆ ಅಂತ ಏನಕ್ಕೆ ಹೇಳಿದೆ ಅಂದ್ರೆ ಈ ಉದ್ದೇಶದಿಂದ ಹೇಳಿದೆ. ನೀವು ಅಲ್ಲಿ ಮತ್ತೆ ಇವಾಗ ಯಾವ ರೀತಿ ಕಷ್ಟಪಟ್ಟು ಓದಿ ಎಕ್ಸಾಮ್ ನ ಇವಾಗ ಪಾಸ್ ಮಾಡಿದೀರಾ, ಅದೇ ತರ ಅಲ್ಲೂ ಕೂಡ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ಆರಾಮಾಗಿ ಪ್ರಮೋಷನ್ ನ ಪಡ್ಕೋಬಹುದು. ಅಲ್ಲಿ ನಿಮ್ಗೆ ತುಂಬಾ ಟೈಮ್ ಸಿಗುತ್ತೆ ಓದ್ಕೊಳ್ಳೋದಕ್ಕೆ. ಟ್ರೈನಿಂಗ್ ಅಲ್ಲಿ ಮಾತ್ರ ಟೈಮ್ ಸಿಗಲ್ಲ, ಅದರಲ್ಲಿ ನಿಮ್ಗೆ ತುಂಬಾ ಟೈಮ್ ಸಿಗುತ್ತೆ. ಮತ್ತೆ ಯಾರು ಕೂಡ ಟ್ರೈನಿಂಗ್ ಅಲ್ಲಿ ಟ್ರೈ ಮಾಡಕ್ ಹೋಗ್ಬೇಡಿ, ನಾನು ಆ ಎಕ್ಸಾಮ್ ಬರಿತೀನಿ, ಈ ಎಕ್ಸಾಮ್ ಬರಿತೀನಿ ಅಂತ ಓದ್ಕೊಳ್ಳೋದೆಲ್ಲ ಆಗೋದಿಲ್ಲ ಗೈಸ್. ನಿಮ್ಗೆ ಟ್ರೈನಿಂಗ್ ಅಲ್ಲಿ ಒಂದು ಚೂರು ಕೂಡ ಟೈಮ್ ಸಿಗೋದಿಲ್ಲ, ಮತ್ತೆ ಎಕ್ಸಾಮ್ಗಳಿಗೆ ಕಳ್ಸೋದು ಕೂಡ ಇಲ್ಲ ಅವರು. ಸೊ ಟ್ರೈನಿಂಗ್ 1 ವರ್ಷ ಬಿಟ್ಬಿಡಿ, ಅದಾದ್ಮೇಲೆ ನೀವು ಏನ್ ಬೇಕಾದ್ರೂ ತಯಾರಿನೇ ಮಾಡಿ. ಮತ್ತೆ ಕೆಲವರಿಗೆ ಇನ್ನೊಂದು ಡೌಟ್ಸ್ ಇರ್ಬೋದು, ಸರ್ ನಾನು ಟ್ರೈನಿಂಗ್ ಎಲ್ಲ ಮಾಡ್ಬಿಟ್ಟಿರ್ತೀನಿ, ನನ್ನ ಏಜ್ ಕೂಡ ಇನ್ನೂ 26 ಕಂಪ್ಲೀಟ್ ಆಗಿರಲ್ಲ, 25 ಕಂಪ್ಲೀಟ್ ಆಗಿರಲ್ಲ, 23 ಕೂಡ ಕಂಪ್ಲೀಟ್ ಆಗಿರಲ್ಲ, ನಾನು ಮತ್ತೆ ಸಿವಿಲ್ ಎಕ್ಸಾಮ್ಗಳು ಬರೆದ್ಬಿಟ್ಟು ಮತ್ತೆ ಡಿಪಾರ್ಟ್ಮೆಂಟ್ ಬಿಟ್ಟು ಬರ್ಬೋದಾ, ಕಳಿಸ್ತಾರ ಅಂತ ನಿಮ್ಗೊಂದು ಡೌಟ್ ಇರುತ್ತೆ. ಕಳಿಸ್ತಾರೆ, ಅದಕ್ಕೆಲ್ಲ ಕಂಡೀಷನ್ ಇರುತ್ತೆ. ಏನಪ್ಪಾ ಅಂದ್ರೆ ನೀವು ಇಲ್ಲಿ ಕಾನ್ಸ್ಟೇಬಲ್ ಆಗಿ ಬಂದಿರ್ತೀರಾ, ನೀವು ಸಿವಿಲ್ ಅಲ್ಲಿ ಮತ್ತೆ ಕಾನ್ಸ್ಟೇಬಲ್ಗೆ ಹೋಗ್ತೀನಿ, ಅದೇ ಲೆವೆಲ್ಗೆ ಹೋಗ್ತೀನಿ ಅಂದ್ರೆ ಅವರು ಬಿಡೋದಿಲ್ಲ. ಅದಕ್ಕಿಂತ ಹೈಯರ್ ವೇಕೆನ್ಸಿ, ಹೈಯರ್ ಪೋಸ್ಟ್ಗೆ ಹೋಗ್ಬೇಕು. ಆ ತರ ಸಿಚುವೇಶನ್ ಇದ್ರೆ ನಿಮ್ನೆ ಆರಾಮಾಗಿ ಕಳಿಸ್ತಾರೆ ಗೈಸ್. ಇದಿಷ್ಟು ಆಯ್ತು ಕಂಪ್ನಿ ಮತ್ತೆ ಬಟಾಲಿಯನ್ ಡಿಪ್ಲೊಯ್ಮೆಂಟ್ ಬಗ್ಗೆ. ಈಗ ಡ್ಯೂಟಿ ಬಗ್ಗೆ ಮಾತಾಡೋದಾದ್ರೆ, ಇವಾಗ ನಿಮ್ಗೆ ಅಸ್ಸಾಂ ರೈಫಲ್ಸ್ ಅವಾಗ್ಲೇ ನಾನು ಹೇಳಿದೆ ಇಂಟರ್ನಲ್ ಸೆಕ್ಯೂರಿಟಿ ಮಾಡೋದು ಅಂತ. ಮತ್ತೆ ಅದ್ರ ಜೊತೆಗೆ ಮಯನ್ಮಾರ್ ಮತ್ತೆ ಇಂಡಿಯಾ ಬಾರ್ಡರ್ ಏನಿದೆ, ಆ ಬಾರ್ಡರ್ ನಲ್ಲಿ ಪೆಟ್ರೋಲಿಂಗ್ ಡ್ಯೂಟಿ ಕೂಡ ಅಸ್ಸಾಂ ರೈಫಲ್ಸ್ ಮಾಡ್ತಾರೆ. ಪೆಟ್ರೋಲಿಂಗ್ ಡ್ಯೂಟಿ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಹೋಗೋದು ಅಥವಾ ಗಾಡಿಗಳಲ್ಲಿ ಹೋಗೋದು, ಬಾರ್ಡರ್ ನ ಸೇಫ್ಟಿನ ನೋಡ್ಕೊಳ್ಳೋದು. ಒಂದೇ ಕಡೆ ನಿಂತ್ಕೊಂಡು ಡ್ಯೂಟಿ ಮಾಡೋದಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ವೆಪನ್ ಹಿಡ್ಕೊಂಡು ಒಂದು ಟೀಮ್ ಇರುತ್ತೆ, ಒಂದು ಸೆಕ್ಷನ್ ಇರುತ್ತೆ, ಆ ಸೆಕ್ಷನ್ ಮೂವ್ ಆಗ್ತಾ ಇರ್ತಾರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ. ಇದನ್ನ ಪೆಟ್ರೋಲ್ ಡ್ಯೂಟಿ ಅಂತ, ಏರಿಯಾನ ಸರ್ಚ್ ಮಾಡ್ಕೊಂಡು ಹೋಗ್ತೀವಲ್ಲ ಆ ತರ, ಅದನ್ನ ಪೆಟ್ರೋಲಿಂಗ್ ಡ್ಯೂಟಿ ಅಂತ ಹೇಳ್ತೀವಿ. ಮತ್ತೆ ಗಾಯ್ಸ್, ಬರೀ ನಾರ್ತ್ ಈಸ್ಟ್ ಅಲ್ಲೇ ಅಲ್ಲ ಅಸ್ಸಾಂ ರೈಫಲ್ಸ್ ಇರೋದು, ಶ್ರೀನಗರ್ ಏನು ಜಮ್ಮು ಕಾಶ್ಮೀರಲ್ಲೂ ಕೂಡ ಒಂದು ಬಟಾಲಿಯನ್ ಇದೆ. ನಿಮ್ಗೇನಾದ್ರೂ ಅಲ್ಲಿ ಪೋಸ್ಟಿಂಗ್ ಸಿಕ್ಕಿದ್ರೆ ನೀವು ಜಮ್ಮು ಕಾಶ್ಮೀರ್ಗೂ ಕೂಡ ಹೋಗ್ಬೇಕಾಗುತ್ತೆ. ನಾರ್ತ್ ಈಸ್ಟ್ ಅಲ್ಲ, ಜಮ್ಮು ಕಾಶ್ಮೀರಲ್ಲೂ ನಿಮ್ಗೆ ಅಸ್ಸಾಂ ರೈಫಲ್ಸ್ ಅವ್ರದ್ದು ಡ್ಯೂಟೀಸ್ ಎಲ್ಲ ಇದೆ. ಒಂದು ಬಟಾಲಿಯನ್ ಡಿಪ್ಲೊಯ್ಮೆಂಟ್ ಇದೆ, ಅಲ್ಲೂ ಕೂಡ ನಿಮ್ಗೆ ಟೆನ್ಯೂರ್ ಇರುತ್ತೆ ಒಂದು ಪೀರಿಯಡ್. ಅದು ಬಿಟ್ಟು ನಿಮ್ಗೆ ಕ್ಯಾಂಪ್ ಅಲ್ಲಿ ಮೋರ್ಚಾ ಡ್ಯೂಟಿ ಅಂತ ಇರುತ್ತೆ, ಗಾರ್ಡ್ ಡ್ಯೂಟಿ ಅಂತ ಇರುತ್ತೆ, ಮತ್ತೆ ಎಲೆಕ್ಷನ್ ಡ್ಯೂಟಿಗಳು ಕೂಡ ಮಾಡಬೇಕಾಗುತ್ತೆ. ಏನೋ ಈಗ ಸೆಂಟ್ರಲ್ ಗವರ್ಮೆಂಟ್ ಎಲೆಕ್ಷನ್ಸ್ ಎಲ್ಲ ಬರುತ್ತೆ, ಲೋಕಸಭೆ ಚುನಾವಣೆ ಅಂತ ಹೇಳ್ತೀವಲ್ಲ, ಆ ಡ್ಯೂಟಿಗಳನ್ನ ಕೂಡ ಆಲ್ ಓವರ್ ಇಂಡಿಯಾ ಎಲ್ಲಿ ಬರುತ್ತೆ ಅಲ್ಲಿ ನೀವು ಎಲೆಕ್ಷನ್ ಡ್ಯೂಟಿಗೂ ನಿಮ್ನ ಕಳಿಸ್ತಾರೆ. ಮತ್ತೆ ಲಾ ಅಂಡ್ ಆರ್ಡರ್, ಜಮ್ಮು ಕಾಶ್ಮೀರ್ ಮತ್ತೆ ನಾರ್ತ್ ಈಸ್ಟ್ ಅಲ್ಲಿ ಲಾ ಅಂಡ್ ಆರ್ಡರ್ ಡ್ಯೂಟಿನ ಮಾಡಬೇಕಾಗುತ್ತೆ, ಅಲ್ಲಿನ ಶಾಂತಿ ವ್ಯವಸ್ಥೆನ ಕಾಪಾಡೋಂತ ಡ್ಯೂಟಿ ಇರುತ್ತೆ. ಮತ್ತೆ ಇಂಟರ್ನಲ್ ಸೆಕ್ಯೂರಿಟಿ ಡ್ಯೂಟಿನ ಮಾಡಬೇಕಾಗುತ್ತೆ, ಮತ್ತೆ ನ್ಯಾಚುರಲ್ ಡಿಸಾಸ್ಟರ್ ರಿಲೀಫ್ ಡ್ಯೂಟಿನ ಮಾಡಬೇಕಾಗುತ್ತೆ. ನಾನು ಅವಾಗ್ಲೇನೆ ಹೇಳ್ದೆ ಇದ್ರ ಬಗ್ಗೆ, ಏನೊಂದು ಪ್ರವಾಹ, ಭೂಕಂಪ ಆಗುತ್ತೆ, ಇದರಲ್ಲೆಲ್ಲ ನಾವು ಭಾಗಿಯಾಗಿ ಜನರನ್ನ ಕಾಪಾಡುವಂತ ಕೆಲಸನೂ ಕೂಡ ಮಾಡ್ತೀವಿ. ಡೆಪ್ಯುಟೇಷನ್ ಬಗ್ಗೆ ಮಾತಾಡೋದಾದ್ರೆ, ನೀವು NDRF ಗೆ ಮತ್ತೆ NSG ಏನು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತೀವಿ, ಅದು ಮತ್ತೆ IB ಅಂತ ಹೇಳ್ತೀವಿ, ಇಂಟೆಲಿಜೆನ್ಸ್ ಬ್ಯೂರೋ, ಈ 3 ಡಿಪಾರ್ಟ್ಮೆಂಟ್ಗಳಿಗೆ ನೀವು ಡೆಪ್ಯುಟೇಷನ್ ನ ಹೋಗ್ಬೋದು. ಅಸ್ಸಾಂ ರೈಫಲ್ಸ್ ಇಂದ 4 ವರ್ಷ ನಿಮ್ಗೆ ಸರ್ವಿಸ್ ಆಗಿರ್ಬೇಕು. 4 ವರ್ಷ ಸರ್ವಿಸ್ ಆದ್ಮೇಲೆ ನೀವು ಇದು 3 ಡಿಪಾರ್ಟ್ಮೆಂಟ್ಗಳಿಗೆ ಹೋಗ್ಬೋದು. ಇಂಟೆಲಿಜೆನ್ಸ್ ಬ್ಯೂರೋ 5 ವರ್ಷ ಡೆಪ್ಯುಟೇಷನ್, NDRF 7 ವರ್ಷ ಡೆಪ್ಯುಟೇಷನ್ ಇರುತ್ತೆ. ನಾನು ಇವಾಗ NDRF ಅಲ್ಲಿ ಇರೋದು ಗೈಸ್. ಮತ್ತೆ NSG 4 ವರ್ಷ ಡೆಪ್ಯುಟೇಷನ್ ಇರುತ್ತೆ. ಈ ಡೆಪ್ಯುಟೇಷನ್ ಪೀರಿಯಡ್ ಮುಗಿದ್ಮೇಲೆ ನೀವು ಮತ್ತೆ ವಾಪಸ್ ಅಸ್ಸಾಂ ರೈಫಲ್ಸ್ಗೆ ಹೋಗ್ಬೇಕಾಗುತ್ತೆ. ಈಗ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ, ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಗೈಸ್ ನಿಮ್ಗೆ 30 ರಿಂದ 35 ಸಾವಿರ ಸ್ಯಾಲ್ರಿ ಸಿಗುತ್ತೆ. ಅದರಲ್ಲಿ ಜಾಸ್ತಿ ಅಲೌನ್ಸಸ್ ಏನು ಇರೋದಿಲ್ಲ. ಅದಾದ್ಮೇಲೆ ಹೆಂಗೆ ನೀವು ಟ್ರೈನಿಂಗ್ ನ ಮುಗಿಸ್ಕೊಂಡು ಬಟಾಲಿಯನ್ಗೆ ಡಿಪ್ಲೊಯ್ಮೆಂಟ್ ಆಗ್ತೀರಾ, ಅವಾಗ ಬಟಾಲಿಯನ್ ಅಲ್ಲಿ ನಿಮ್ಗೆ ಏನೋ ಒಂದು ಟ್ರೈನಿಂಗ್ ಅಲ್ಲಿ ಸ್ಯಾಲ್ರಿ ಸಿಗ್ತಾ ಇತ್ತು, ಅದಕ್ಕಿಂತ 10,000 ಜಾಸ್ತಿ ಸಿಗುತ್ತೆ. ಮತ್ತೆ ಇದು ನಿಮ್ಮ ಡಿಪ್ಲೊಯ್ಮೆಂಟ್ ಆಗುವಂತ ಏರಿಯಾ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ನಾರ್ತ್ ಈಸ್ಟ್ ಅಲ್ಲಿ ಇದ್ದೀರಾ,
ಅಥವಾ ಜಮ್ಮು ಕಾಶ್ಮೀರ ಇದ್ದೀರಾ ಅನ್ಕೊಳ್ಳಿ, ಅಲ್ಲಿ ಏರಿಯಾ ಮೇಲೆ ರಿಸ್ಕ್ ಅಲೌನ್ಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಜಮ್ಮು ಕಾಶ್ಮೀರಲ್ಲಿ 21,000 ರಿಸ್ಕ್ ಅಲೌನ್ಸ್ ಇದೆ ಗೈಸ್. ನೀವು ಜಮ್ಮು ಕಾಶ್ಮೀರಿಗೆ ಡಿಪ್ಲೊಮೆಂಟ್ ಆದ್ರಿ ಅನ್ಕೊಳ್ಳಿ, ನಿಮ್ದು 36-37,000 ಟ್ರೈನಿಂಗ್ ಅಲ್ಲಿ ಬರ್ತಾ ಇತ್ತು ಅನ್ಕೊಳ್ಳಿ. ಅದಾದ್ಮೇಲೆ ರಿಸ್ಕ್ ಅಲೌನ್ಸ್ ನಿಮ್ಗೆ +21 ಆಡ್ ಆಗ್ಬಿಡುತ್ತೆ. ಎಷ್ಟಾಯ್ತು ಕೌಂಟ್ ಮಾಡಿ, 50 ಕ್ರಾಸ್ ಆಗೋಯ್ತು. ಅದ್ರ ಜೊತೆಗೆ ಹಿಲ್ ಅಲೌನ್ಸ್ ಕೊಡ್ತಾರೆ, ಮತ್ತೆ ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಕೊಡ್ತಾರೆ, ಮತ್ತೆ ಇನ್ನೂ ಬೇರೆ ಬೇರೆ ಅಲೌನ್ಸ್ ಗಳೆಲ್ಲ ಇರುತ್ತೆ. ರಮ್ ಅಲೌನ್ಸ್, ಟಾಯ್ಲೆಟ್ ಅಲೌನ್ಸ್, ಸೋಪ್ ಅಲೌನ್ಸ್, ಇನ್ನು ಬೇರೆ ಬೇರೆ ಹೇರ್ ಕಟಿಂಗ್ ಅಲೌನ್ಸ್ ಎಲ್ಲ ಸೇರಿ ನಿಮ್ಗೆ ಜಮ್ಮು ಕಾಶ್ಮೀರಲ್ಲಿ ಹೇಳ್ತಿರೋದು 55-60 ವರೆಗೆ ಇವಾಗಲೇ ಹೋಗುತ್ತೆ. 7 ಪೇ ಕಮಿಷನ್ ಅಲ್ಲೇ. ಇವಾಗ 8th ಪೇ ಕಮಿಷನ್ ಕೂಡ ಜನವರಿ 1ರಿಂದ ಕೊಡಬೇಕು. ಆದ್ರೆ ಇನ್ನು ಯಾವುದೇ ಡಿಸಿಷನ್ ಸರ್ಕಾರ ಯಾವುದು ಹೇಳಿಲ್ಲ ಎಲ್ಲುವೆ. ನಿಮ್ಗೆ 8th ಪೇ ಕಮಿಷನ್ ಆದ್ರೆ ಆರಾಮಾಗಿ ನಿಮ್ಗೆ ಟ್ರೈನಿಂಗ್ ಅಲ್ಲೇನೆ 50,000 ಹೋಗುತ್ತೆ ಸ್ಯಾಲ್ರಿ. ಸೊ ಏನು ಯೋಚನೆನೇ ಮಾಡಂಗಿಲ್ಲ, ಆರಾಮಾಗಿ ಬನ್ನಿ, ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ನಿಮ್ಮ ಡಿಪೆಂಡೆಂಟ್ಸ್ ಯಾರು, ನಿಮ್ಮ ಫ್ಯಾಮಿಲಿ ಏನೋ ಒಂದು ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಒಂದು ಒಳ್ಳೆ ಫೈನಾನ್ಷಿಯಲ್ ಸಪೋರ್ಟು, ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಗೌರವ, ಒಂದು ರೆಸ್ಪೆಕ್ಟ್ ಅನ್ನೋದು ನಮಗೆ ಸಿಗುತ್ತೆ ಸೋಲ್ಜರ್ ಅಂತ. ಹಾಗಾಗಿ ಯಾರು ಸೆಲೆಕ್ಟ್ ಆಗಿದ್ದೀರಾ ಅವರು ಮಿಸ್ ಮಾಡ್ಕೋಬೇಡಿ, ಕನ್ಫ್ಯೂಷನ್ ಇರಬೇಡಿ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಜಾಬ್ ಮಾಡ್ತೀನಿ ಅಂತ ಬನ್ನಿ, ಒಳ್ಳೆ ಲೈಫ್ ಸೆಟಲ್ ಆಗುತ್ತೆ, ಒಳ್ಳೆ ಫ್ಯೂಚರ್ ಕೂಡ ಇದೆ. ಈಗ ರಜೆಗಳ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ CAPF ಅಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಗಳ ತರನೇ CL ಇದೆ 15 ದಿನ, ಮತ್ತೆ 60 ದಿನ EL ಇದೆ. EL ಅಲ್ಲಿ ನಿಮ್ಗೆ 60 ದಿನದಲ್ಲಿ ನೀವು ನಾರ್ತ್ ಈಸ್ಟ್ ಅಲ್ಲೇ ಡ್ಯೂಟಿ ಮಾಡಬೇಕಾಗಿರೋದ್ರಿಂದ ನಿಮ್ಗೆ 15 ದಿನ 20 ದಿನ ಎಲ್ಲ ಬಂದ್ರೆ ನಿಮ್ಗೆ ಮತ್ತೆ ಬೇಗ ರಜಾ ಮುಗ್ದೋಗುತ್ತೆ, ಜರ್ನಿನ ಕಳೆದೋಗ್ಬಿಡುತ್ತೆ. ಸೊ ನಿಮ್ಗೆ 30 ದಿನ ಬರೋದು ಬೆಸ್ಟ್ ಅಂತ ನನ್ನ ಸಜೆಷನ್. ಮತ್ತೆ CL ಕೂಡ 15 ದಿನ ಸಿಗುತ್ತೆ. 15 ದಿನದಲ್ಲಿ ನಿಮ್ಗೆ ಇದಕ್ಕೆ ಗೌರ್ಮೆಂಟ್ ಹಾಲಿಡೇಸ್, ನೀವು 15 ದಿನ ರಜಾ ಬಂದಾಗ ಏನೇನು ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ಇರುತ್ತೆ ಅದೆಲ್ಲ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ದಸರಾ ತಿಂಗಳು ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ರಜಕ್ಕೆ ಬಂದ್ರಿ ಅಂತ ಅನ್ಕೊಳ್ಳಿ, ಅವಾಗ ನಿಮ್ಗೆ ಜಾಸ್ತಿ ರಜೆಗಳಿರುತ್ತೆ. ದಸರಾದಲ್ಲಿ ಗೌರ್ಮೆಂಟ್ ಹಾಲಿಡೇ ಎರಡು GH ಸಿಕ್ತು ಅನ್ಕೊಳ್ಳಿ, ಮತ್ತೆ 2 ಸಂಡೇ ಸಿಕ್ತು ಅನ್ಕೊಳ್ಳಿ, 4 ದಿನ ಆಯ್ತು. ಮತ್ತೆ 2 RH ಇದ್ದೇ ಇರುತ್ತೆ, 6 ದಿನ. 15 + 6 ಎಷ್ಟು ದಿನ ಆಯ್ತು? 21 ದಿನ. 21 ದಿನ ನಿಮ್ಗೆ CL ಆರಾಮಾಗಿ ಸಿಗುತ್ತೆ. ಮತ್ತೆ ನಿಮ್ಗೆ ರಜೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಳ್ಳಿ, ಅಕ್ಟೋಬರ್ ಅಲ್ಲಿ ನೀವೆಲ್ಲ ರಜಾ ಮುಗಿಸ್ಬಿಟ್ರಿ, ಮತ್ತೆ ಮನೇಲಿ ಏನಾದ್ರು ಪ್ರಾಬ್ಲಮ್ ಆಯ್ತು, ರಜಾ ಹೋಗ್ಲೇಬೇಕಾದ ಪರಿಸ್ಥಿತಿ, ಅವಾಗ ಏನ್ ಮಾಡೋದು ಸರ್ ಅಂತ ನಿಮ್ ಮೈಂಡ್ ಅಲ್ಲಿ ಕ್ವಶನ್ಗಳು ಬರ್ತಾ ಇರ್ಬೋದು. ಅವಾಗ ಏನ್ ಮಾಡ್ಬೋದು ಅಂತಂದ್ರೆ ಹಾಫ್ ಪೇ ಲೀವ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನಿಮ್ಗೆ ಅರ್ಧ ವೇತನ ಅಂದ್ರೆ 60,000 ಬರ್ತಾ ಇರುತ್ತೆ ಅನ್ಕೊಳ್ಳಿ ಸ್ಯಾಲ್ರಿ, 30,000 ಕಟ್ ಮಾಡ್ಕೊಂಡು 30,000 ನೀವು ಎಷ್ಟು ದಿನ ರಜಾ ಹಾಕ್ತೀರಾ ಹಾಫ್ ಸ್ಯಾಲ್ರಿ ಬರ್ತಾ ಇರುತ್ತೆ. ಸೊ ಆ ರೀತಿ ಕೂಡ ನೀವು ಹೋಗ್ಬೋದು, ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ಡ್ಯೂಟಿ ಜಾಯ್ನ್ ಆಗ್ಬೋದು. ಮತ್ತೆ ಇನ್ನೊಂದು ಅಸ್ಸಾಂ ರೈಫಲ್ಸ್ ಅಲ್ಲಿ ಬೆನಿಫಿಟ್ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಈಗ ನೀವು ಜರ್ನಿ ಪೀರಿಯಡ್ ಕೂಡ ನಿಮ್ಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 30 ದಿನ ರಜಾ ತಗೋತೀರಾ ಅನ್ಕೊಳ್ಳಿ, ಅಸ್ಸಾಮಿಂದ ಆಗಿರ್ಬೋದು, ತ್ರಿಪುರಾ, ಗುವಾಹಟಿ ಆ ಕಡೆಯಿಂದೆಲ್ಲ ನಮ್ಮ ಕರ್ನಾಟಕಕ್ಕೆ ಯಾವುದೇ ಡಿಸ್ಟಿಕ್ ಆಗಿರ್ಲಿ, ಬೆಂಗಳೂರು ಅಂತ ತಗೊಳ್ಳೋಣ ಫಾರ್ ಎಕ್ಸಾಂಪಲ್, ತ್ರಿಪುರಾದಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಬಂದ್ರೆ ಗೈಸ್ 3 ದಿನ ಬೇಕಾಗುತ್ತೆ, ಕಂಪ್ಲೀಟೆಡ್ 3 ದಿನ ಬೇಕಾಗುತ್ತೆ. ಮತ್ತೆ ರಿಟರ್ನ್ ಹೋಗೋದಕ್ಕೆ 3 ದಿನ. ನಿಮ್ಗೆ 30 ದಿನದಲ್ಲಿ 3 + 3 6 ದಿನನೇ ಜರ್ನಿ ಆಗ್ಬಿಟ್ರೆ ಇನ್ನೆಷ್ಟು ದಿನ ಉಳಿತು ನಿಮ್ಗೆ? ಇನ್ನ 24 ದಿನ ಅಷ್ಟೇ ಊರಲ್ಲಿ ಉಳಿತು. ಸೊ ನಿಮ್ಗೆ 6 ದಿನ ವೇಸ್ಟ್ ಆಗ್ಬಾರ್ದು ಅಂತ ಅಸ್ಸಾಂ ರೈಫಲ್ಸ್ ನಲ್ಲಿ ಯಾವ ರೀತಿ ರೂಲ್ಸ್ ಮಾಡಿದ್ದಾರೆ ಅಂದ್ರೆ, ಏನು ಜರ್ನಿ ಪೀರಿಯಡ್ ನೀವು 6 ದಿನ 7 ದಿನ 8 ದಿನ ಏನ್ ಜರ್ನಿ ಮಾಡ್ತೀರಾ ಅದನ್ನ ರಜಕ್ಕೆ ಕೌಂಟ್ ಮಾಡೋದಿಲ್ಲ. ನೀವು 30 ದಿನನೂ ಕೂಡ ಮನೇಲಿ ಇರ್ಬೋದು ಗೈಸ್. ಇದೊಂದು ಒಳ್ಳೆ ಫೆಸಿಲಿಟಿನ ಚೆನ್ನಾಗಿ ಮಾಡಿದರೆ ಅಸ್ಸಾಂ ರೈಫಲ್ಸ್ ಅಲ್ಲಿ. ಇದ್ರ ಜೊತೆಗೆ ನಿಮ್ದು 5-6 ವರ್ಷ ಸರ್ವಿಸ್ ಆಯ್ತು ಅನ್ಕೊಳ್ಳಿ, ನೀವು ರಜಾನ ಡೆಪಾಸಿಟ್ ಮಾಡಿದ್ದೀರಾ ಅನ್ಕೊಳ್ಳಿ, ವರ್ಷಕ್ಕೆ ನಾವು 30 ದಿನ ಲೀವ್ ನ ಡೆಪಾಸಿಟ್ ಮಾಡ್ಬೋದು. ಡೆಪಾಸಿಟ್ ಮಾಡೋದ್ರಿಂದ ಏನ್ ಯೂಸ್ ಸರ್ ಅಂತ ನೀವು ಕೇಳ್ಬೋದು. ಡೆಪಾಸಿಟ್ ಮಾಡೋದ್ರಿಂದ ಗೈಸ್ ನಮ್ಮ ಓವರ್ ಆಲ್ 20 ವರ್ಷದ ಸರ್ವಿಸ್ ಅಲ್ಲಿ ನಾವು 300 ದಿನ ಲೀವ್ಸ್ ನ ಜಮಾ ಮಾಡಿದ್ರೆ ನಮ್ಗೆ ರಿಟೈರ್ಮೆಂಟ್ ಏನೋ ಒಂದು ಅಮೌಂಟ್ ಸಿಗುತ್ತೆ. ಅವಾಗ 6ರಿಂದ 6.5 ಲಕ್ಷದವರೆಗೆ ಅಮೌಂಟ್ ಸಿಗುತ್ತೆ. ನಾವು ಎಷ್ಟು ಲೀವ್ ಜಮಾ ಮಾಡ್ತೀವಿ ಅಂತ 300 ದಿನ ಲೀವ್ ಜಮಾ ಮಾಡಿದ್ರೆ 6 ಲಕ್ಷ 6.5 ಲಕ್ಷದವರೆಗೆ ಅಮೌಂಟ್ ಸಿಗುತ್ತೆ. 200 ದಿನ, ಕೆಲವರು 150 ದಿನ ಮಾಡಿರ್ತಾರೆ. ನೀವು ಎಷ್ಟು ದಿನ ಜಮಾ ಮಾಡಿರ್ತೀರ ಅಲ್ಲಿ ರಜಾನ, ಅದ್ರ ಮೇಲೆ ಅವರು ಒಂದು ಕ್ಯಾಲ್ಕುಲೇಟ್ ಮಾಡಿ ಅಮೌಂಟ್ ನ ಕೊಡ್ತಾರೆ. ಮತ್ತೆ ನೀವು ಎಮರ್ಜೆನ್ಸಿ ಹೋಗ್ಬೇಕಾದ್ರೆ ಲೀವ್ಗೆ ಹಾಫ್ ಪೇ ಲೀವ್ ಆಪ್ಷನ್ ಕೂಡ ನೀವು ತಗೊಳ್ಳೋ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಯಾಕಂದ್ರೆ ನೀವು ರಜಾನ ನೀವು ಏನಾದ್ರು ಜಮಾ ಮಾಡಿದ್ರೆ 30 ದಿನ 40 ದಿನ ಒಂದು 5-6 ವರ್ಷ ಆದ್ಮೇಲೆ ಎಮರ್ಜೆನ್ಸಿ ನೀವು ಹೋಗ್ಬೇಕಂದ್ರೆ LKD ಅಂತ ಹೇಳ್ತಾರೆ, ನೀವು ಏನ್ ಜಮಾ ಮಾಡಿದ್ದೀರಾ ಆ ರಾಜ್ಯದಲ್ಲಿ ಅವರು ಫ್ರೀ ಆಗಿ ರಜಾನ ಕೊಡ್ತಾರೆ, ಸ್ಯಾಲ್ರಿ ಬರ್ತಾ ಇರುತ್ತೆ. ಇದಿಷ್ಟು ಆಯ್ತು ಲೀವ್ ಬಗ್ಗೆ ಫುಲ್ ಡೀಟೇಲ್ಸ್.
ಮತ್ತೆ ನಿಮ್ದು ಒಂದು ಪ್ರಶ್ನೆ ಬರ್ಬೋದು, ಸರ್ ಬಟಾಲಿಯನ್ಗೆ ಹೋದ್ಮೇಲೆ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದಾ ಸರ್? ನಮ್ಮ ಕರ್ನಾಟಕದಿಂದ 4 ದಿನ 5 ದಿನ ಎಲ್ಲ ದೂರ ಇರುತ್ತೆ ಸರ್, ಫ್ಯಾಮಿಲಿ ಪರ್ಮಿಷನ್ ಇದೆಯಾ ಸರ್ ಅಸ್ಸಾಂ ರೈಫಲ್ಸ್ ಅಲ್ಲಿ? ಇಲ್ಲ ಬರೀ ಸಿಂಗಲ್ ಆಗಿ ಡ್ಯೂಟಿ ಮಾಡ್ಬೇಕಾ ಸರ್? ಲೈಫ್ ಟೈಮ್ ಅಲ್ಲಿ ಫ್ಯಾಮಿಲಿ ಇಡಕ್ ಆಗಲ್ವಾ ಸರ್ ಅಂತೆಲ್ಲ ನಿಮ್ಗೆ ಡೌಟ್ಗಳು ಬರ್ತಾ ಇರ್ಬೋದು. ಅದು ಬರೋದು ಸಹಜನೇ, ಅದನ್ನು ಇವಾಗ ಕ್ಲಿಯರ್ ಮಾಡ್ತೀನಿ. ಅಸ್ಸಾಂ ರೈಫಲ್ ಅಲ್ಲಿ ಗೈಸ್ ಎಲ್ಲಾ ಕಡೆನೂ ಫ್ಯಾಮಿಲಿ ಪರ್ಮಿಷನ್ ಇರೋದಿಲ್ಲ. ಕೆಲವೊಂದ್ ಕಡೆ ತುಂಬಾ ಹಾರ್ಡ್ ಏರಿಯಾಗಳಿರುತ್ತೆ, ಜಂಗಲ್ ಏರಿಯಾಗಳಿರುತ್ತೆ, ಫಾರೆಸ್ಟ್ ಏರಿಯಾಗಳು, ಮತ್ತೆ ಅಲ್ಲಿ ಫೆಸಿಲಿಟಿ ಇರೋದಿಲ್ಲ ಫ್ಯಾಮಿಲಿ ಇಡೋದಿಕ್ಕೆ. ಅಂತ ಕಡೆ ಎಲ್ಲ ನಿಮ್ಗೆ ಪರ್ಮಿಷನ್ ಕೊಡೋದಿಲ್ಲ. ಇವಾಗ ಸಿಟಿಗಳಲ್ಲೆಲ್ಲ ಬಟಾಲಿಯನ್ಗಳಿರುತ್ತೆ. ಲೈಕ್ ಇವಾಗ ಅಸ್ಸಾಂ ಅಂದ್ರೆ ಗುವಾಹಟಿ ಅದ್ರದ್ದು ಕ್ಯಾಪಿಟಲ್, ತ್ರಿಪುರದು ಅಗರ್ತಲಾ ಕ್ಯಾಪಿಟಲ್, ಅಲ್ಲೆಲ್ಲ ನಿಮ್ದು ಬಟಾಲಿಯನ್ ಕಂಪ್ನಿಗಳು ಡಿಪ್ಲೊಯ್ಮೆಂಟ್ ಆಗಿದ್ರೆ ಅಲ್ಲಿ ನಿಮ್ಗೆಲ್ಲ ಸಿಟಿಗಳಲ್ಲಿ ಒಂದು ಏನೊಂದು ಕಂಪ್ನಿಗಳಿರುತ್ತೆ, ಬಟಾಲಿಯನ್ಸ್ ಇರುತ್ತೆ, ಅಲ್ಲಿ ಫ್ಯಾಮಿಲಿ ಪರ್ಮಿಷನ್ ಕೊಟ್ಟಿರ್ತಾರೆ. ಎಲ್ಲಾ ಕಡೆನೂ ಕ್ವಾರ್ಟರ್ಸ್ ಅವೈಲೇಬಿಲಿಟಿ ಇರೋದಿಲ್ಲ. ಕ್ವಾರ್ಟರ್ಸ್ ಇದ್ರೆ ಕ್ವಾರ್ಟರ್ಸ್ ಅಲ್ಲಿ ನಿಮ್ಗೆ ಫ್ಯಾಮಿಲಿ ಇರೋದಕ್ಕೆ ಅವಕಾಶ ಕೊಡ್ತಾರೆ. ಕ್ವಾರ್ಟರ್ಸ್ ಸಿಗ್ಲಿಲ್ಲ ಅಂದ್ರೆ ಹೊರಗಡೆ ನೀವು ಔಟ್ ಲಿವಿಂಗ್ ಅಂತ ಒಂದು ಪರ್ಮಿಷನ್ ಕೊಡ್ತಾರೆ. ಕ್ಯಾಂಪ್ ಇಂದ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಅಕ್ಕಪಕ್ಕದಲ್ಲಿ ಒಂದು ಬಾಡಿಗೆ ಮನೆಗಳನ್ನ ನೋಡಿ ಪರ್ಮಿಷನ್ ಕೊಡ್ತಾರೆ ಅವರು. ಆ ಬಾಡಿಗೆ ಮನೆಯಲ್ಲಿ ಇರೋದಕ್ಕೆ, ಆ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ನೀವು ಡ್ಯೂಟಿಗಳನ್ನ, ಕ್ಯಾಂಪ್ ಇಂದ ಬಾಡಿಗೆ ಮನೆಗೆ ಓಡಾಡ್ಕೊಂಡು ಡ್ಯೂಟಿಗಳನ್ನ ಮಾಡಬಹುದು. ಇದಿಷ್ಟು ಆಯ್ತು ಫ್ಯಾಮಿಲಿ ಡೀಟೇಲ್ಸ್. ಫ್ಯಾಮಿಲಿ ಇರ್ಬೋದಾ ಇರಕ್ ಆಗಲ್ವಾ ಅಂತ. ಕಂಟಿನ್ಯೂ CISF ತರ 20 ವರ್ಷನೂ ಫ್ಯಾಮಿಲಿ ಇಡೋದಕ್ಕೆ ಆಗಲ್ಲ ಅಸ್ಸಾಂ ರೈಫಲ್ಸ್ ಅಲ್ಲಿ. 4 ವರ್ಷ ಇಟ್ರೆ ಮತ್ತೆ 4 ವರ್ಷ ಚಾನ್ಸ್ ಸಿಗದೇನೆ ಹೋಗ್ಬೋದು. ಕೆಲವ್ರ ಲಕ್ ಚೆನ್ನಾಗಿದ್ರೆ ಮತ್ತೆ 4 ವರ್ಷ ನಿಮ್ಗೆ ಫ್ಯಾಮಿಲಿ ಇರುವಂತ ಕಡೆನೆ ಟ್ರಾನ್ಸ್ಫರ್ ಆಗ್ಬೋದು. ಅವಾಗ್ಲೂ ನೀವು ಫ್ಯಾಮಿಲಿ ಜೊತೆಲೆ ಇರಿಸ್ಕೋಬಹುದು. ಸೊ ಅದೆಲ್ಲ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಎಷ್ಟು ವರ್ಷಕ್ಕೆ ಒಂದ್ಸಲ ನಿಮ್ಗೆ ಟ್ರಾನ್ಸ್ಫರ್ ಸಿಗುತ್ತೆ ಅಂತ ಕೇಳ್ಬಹುದು ಅಸ್ಸಾಂ ರೈಫಲ್ಸ್ ಅಲ್ಲಿ. ಗೈಸ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ 4 ವರ್ಷಕ್ಕಾದ್ರೆ ಅಸ್ಸಾಂ ರೈಫಲ್ಸ್ ಅಲ್ಲಿ 3.5 ವರ್ಷಕ್ಕೆ ಟ್ರಾನ್ಸ್ಫರ್ ನ ಮಾಡ್ತಾರೆ. ಯಾಕೆಂದ್ರೆ ತುಂಬಾ ಕಡಿಮೆ ಬಟಾಲಿಯನ್ಗಳು ಇರೋದು, 46 ಅಷ್ಟೇ ಬಟಾಲಿಯನ್ ಇರೋದು. ಸೊ ಹಾಗಾಗಿ ಎಲ್ಲರಿಗೂ ಬೇಗ ಬೇಗ ರೊಟೇಷನ್ ಸಿಗ್ಲಿ ಅಂದ್ಬಿಟ್ಟು ಅವರು 3.5 ವರ್ಷಕ್ಕೆ ಒಂದು ರೊಟೇಷನ್ ಇಟ್ಕೊಂಡಿದ್ದಾರೆ. 3.5 ವರ್ಷಕ್ಕೆ ನಿಮ್ಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಸಿಗುತ್ತೆ ಬಟಾಲಿಯನ್ ಟು ಬಟಾಲಿಯನ್. ಮತ್ತೆ ಅಸ್ಸಾಂ ರೈಫಲ್ಸ್ ಅಲ್ಲಿ ಊಟ ತಿಂಡಿ ಮೆಸ್ ಬಗ್ಗೆ ಹೇಳೋದಾದ್ರೆ ಗೈಸ್, ಊಟ ತಿಂಡಿಗೆಲ್ಲ ಏನ್ ತೊಂದರೆ ಇಲ್ಲ. ಮೆಸ್ ಇರುತ್ತೆ ನಿಮ್ಗೆ. ಸ್ಯಾಲ್ರಿಯಲ್ಲಿ ರೇಷನ್ ಮನಿ ಅಂತ ಕೊಡ್ತಾರೆ. ಇವತ್ತಿನ ರೇಷನ್ ಮನಿಯ ರೇಟು ಸೆಂಟ್ರಲ್ ಗೌರ್ಮೆಂಟ್ ಏನು CAPF ಡಿಪಾರ್ಟ್ಮೆಂಟ್ಗಳಲ್ಲಿ 4,700 ರೂಪಾಯಿ ಇದೆ ಒಂದು ತಿಂಗಳಿಗೆ. ನೀವು 4,700 ರೂಪಾಯಿ ಕೊಟ್ಬಿಟ್ಟು ಊಟನ ಮಾಡ್ಬೇಕಾಗುತ್ತೆ. 3 ಟೈಮ್ ಊಟ ಇರುತ್ತೆ. ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಮಧ್ಯಾಹ್ನ ಲಂಚ್ ಇರುತ್ತೆ, ಮತ್ತೆ 2 ಟೈಮ್ ಟೀ ಇರುತ್ತೆ, ರಾತ್ರಿ ಡಿನ್ನರ್ ಇರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲಿ ಸೇಮು ಸರ್ ಅಸ್ಸಾಂ ರೈಫಲ್ಸ್ ಅಲ್ಲಿ ಹೆಂಗಿರುತ್ತೋ ಏನೋ, ಈಗ ನಾವು ಮನೇಲಿ ನಮ್ ಕರ್ನಾಟಕದ ಊಟ ಎಲ್ಲ ಇರುತ್ತೆ ಆ ತರ ಇರುತ್ತಾ ಸರ್ ಅಂತ ಕೆಲವ್ರಿಗೆ ಡೌಟ್ ಇರ್ಬೋದು. ಇದು ಆಲ್ ಓವರ್ ಇಂಡಿಯಾ ಜನಗಳು ಇರ್ತಾರಲ್ಲ ಅದರಲ್ಲಿ. ಸೊ ಅಸ್ಸಾಂದು ನಾರ್ತ್ ಈಸ್ಟ್ ಅಲ್ಲಿ ಫುಡ್ ಪ್ರಿಪೇರ್ ಮಾಡಲ್ಲ, ಆಲ್ ಓವರ್ ಇಂಡಿಯಾ ಜನ ಇರೋದ್ರಿಂದ ನಿಮ್ಗೆ ಏನು ನಮ್ ಕಡೆ ಬ್ರೇಕ್ಫಾಸ್ಟ್ ಗಳು ಮಾಡ್ತಾರೆ, ಇಡ್ಲಿ ದೋಸೆನೂ ಕೂಡ ಮಾಡ್ತಾರೆ. ಪ್ರತಿಯೊಂದು ಐಟಮ್ಗಳು ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ. ಮತ್ತೆ ನಾವು ಹೆಂಗೆ ಸಾಂಬಾರೆಲ್ಲ ಮಾಡ್ತೀವಿ, ಇಡ್ಲಿ ಸಾಂಬಾರು, ಅದೇ ತರ ಸಾಂಬಾರ್ಗಳೆಲ್ಲ ಮಾಡ್ತಾರೆ. ಸೊ ಮೆಸ್ ಅಂದ್ಮೇಲೆ ಊಟ ಎಲ್ಲ ಚೆನ್ನಾಗಿರುತ್ತೆ, ಹೆಲ್ದಿ ಫುಡ್ ಕೊಡ್ತಾರೆ. ಮತ್ತೆ ಡೈಲಿ ನಿಮ್ಗೆ ವೆಜ್ ತಿನ್ನೋರ್ಗೆ ಫ್ರೂಟ್ಸ್ ಕೊಡ್ತಾರೆ ಬ್ರೇಕ್ಫಾಸ್ಟ್ ಅಲ್ಲಿ, ನಾನ್ ವೆಜ್ ಅವ್ರಿಗೆ ಮೊಟ್ಟೆ ಇರುತ್ತೆ ಡೈಲಿ, ಮತ್ತೆ ಹಾಲು ಕೊಡ್ತಾರೆ, ಡ್ರೈ ಫ್ರೂಟ್ಸ್ ಇರುತ್ತೆ, ಬಾದಾಮಿ ಕೊಡ್ತಾರೆ, ಮತ್ತೆ ಸ್ಪ್ರೌಟ್ಸ್ ಏನೊಂದು ಮೊಳಕೆ ಕಾಳುಗಳು ಅಂತ ಹೇಳ್ತೀವಿ ಡೈಲಿ ಬ್ರೇಕ್ಫಾಸ್ಟ್ ಅಲ್ಲಿ ಮೊಳಕೆ ಕಾಳುಗಳಿರುತ್ತೆ. ಮತ್ತೆ ಸಿರಿಧಾನ್ಯಗಳು ಏನು ಮಿಲೆಟ್ಸ್ ಅಂತ ಹೇಳ್ತೀವಿ, ಮಿಲೆಟ್ಸ್ ಎಲ್ಲ ಇವಾಗ ಫೋರ್ಸ್ ಅಲ್ಲಿ ಬಂದ್ಬಿಟ್ಟಿದೆ. ಚಪಾತಿಗಳೆಲ್ಲ ಮಿಲೆಟ್ಸ್ ಇಂದಾನೆ ಮಾಡ್ತಾ ಇದ್ದಾರೆ. ಊಟ ತಿಂಡಿ ಬಗ್ಗೆ ಏನು ಯೋಚನೆ ಮಾಡೋಗಿಲ್ಲ. ಕೆಲವರಿಗೆ ಅಡ್ಜಸ್ಟ್ ಆಗಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಹಾಗಾಗಿ ನನ್ನ ಸಜೆಷನ್ ಏನಂದ್ರೆ, ನೀವು ಇವಾಗ ಟ್ರೈನಿಂಗ್ ಹೋಗ್ಬೇಕಾದ್ರೇನೆ ಮನೆಯಿಂದ ಚಟ್ನಿ ಪುಡಿ ಆಯ್ತು, ಉಪ್ಪಿನಕಾಯಿ ಆಯ್ತು, ನೈಟ್ ಟೈಮ್ ರೆಗ್ಯುಲರ್ ಆಗಿ ದಾಲ್ ಮಾಡ್ತಾರೆ, ಅಂದ್ರೆ ಬೇಳೆ ಸಾಂಬಾರ್ ಅಂತ. ನಮ್ ಕಡೆ ತರ ಬೇಳೆ ಸಾಂಬಾರ್ ಇರಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಮನೆಯಿಂದ 1 ಲೀಟರ್ 2 ಲೀಟರ್ ½ ಲೀಟರ್ ಎಷ್ಟಾಗುತ್ತೆ ಅಷ್ಟು ನೀವು ಒಂದು ಹಸುವಿನ ತುಪ್ಪ ಅಂತ ಏನು ಹೇಳ್ತೀವಿ, ಗೀ, ನಂದಿನಿ ಡೈರಿದು ಗೀ ತಗೊಂಡೋದ್ರು ಆಯ್ತು. ದಾಲ್ಗೆ ನೀವು ಅದನ್ನ ಹಾಕೊಂಡು ತಿಂದ್ರೆ ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ಇದು ನಮ್ಗೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಆಗ್ತಾ ಇತ್ತು. ನಾವು ಇದೇ ತರ ಮಾಡ್ತಾ ಇದ್ವಿ. ಸೊ ಅದನ್ನ ನಿಮ್ಗೆ ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ಚಟ್ನಿ ಪುಡಿಗಳೆಲ್ಲ ತಗೊಂಡೋಗಿ ನಿಮ್ಗೆ ನನ್ನ ಮಾತು ಅವಾಗ ನೆನಪಿಸ್ಕೋತೀರಾ ಗಾಯ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸ್ಟಾರ್ಟಿಂಗ್ ಊಟ ಮಾಡ್ಬೇಕಾದ್ರೆ ನನ್ ನೆನಪಾಗುತ್ತೆ ನಿಮ್ಗೆ, ಮನು ಸರ್ ಈ ರೀತಿ ಹೇಳ್ತಾ ಇದ್ರು ಅಂತ. ಹಾಗಾಗಿ ಹೇಳ್ತಾ ಇದೀನಿ. ಚಟ್ನಿ ಪುಡಿ ಆಯ್ತು, ಮತ್ತೆ ಉಪ್ಪಿನಕಾಯಿ, ಇದನ್ನೆಲ್ಲ ತಗೊಂಡೋಗಿ ಮನೆಯಿಂದ, ತುಪ್ಪನೂ ತಗೊಂಡೋಗಿ ದಾಲ್ಗೆ ಆಡ್ ಮಾಡ್ಕೊಂಡು ತಿನ್ನೋಕೆ ಯೂಸ್ ಆಗುತ್ತೆ. ಮತ್ತೆ ನಿಮ್ಗೆ ಟ್ರೈನಿಂಗ್ ಅಲ್ಲಿ ತುಂಬಾ ಎನರ್ಜಿ ಬೇಕು. ಸೊ ನಿಮ್ಗೆ ಎಷ್ಟು ತಿಂತೀರಾ ಚೆನ್ನಾಗಿ ಹೆಲ್ದಿ ಫುಡ್ ಅಷ್ಟೇ ನಿಮ್ಗೆ ಯೂಸ್ ಆಗುತ್ತೆ. ಮತ್ತೆ ಇನ್ನೊಂದು ಗೈಸ್, ಟ್ರೈನಿಂಗ್ ಅಲ್ಲಿ ನಿಮ್ಗೆ
ಏನು ಒಂದು ಮೆಸ್ ಮೇಲೆ ಡಿಪೆಂಡ್ ಆಗಿರಬೇಡಿ. ಎಕ್ಸ್ಟ್ರಾ ಎನರ್ಜಿ ಬೇಕು, ತುಂಬಾನೇ ರನ್ನಿಂಗ್ ಎಲ್ಲ ಜಾಸ್ತಿ ಇರುತ್ತೆ, ತುಂಬಾನೇ ಟಯರ್ಡ್ನೆಸ್ ಆಗ್ತೀರಾ, ವೀಕ್ನೆಸ್ ಬಂದ್ಬಿಡುತ್ತೆ. ಹಾಗಾಗಿ ನೀವು ಪ್ರತಿ ತಿಂಗಳು 1 kg ಬಾದಾಮಿ, 1 kg ಗೋಡಂಬಿ, 1 kg ದ್ರಾಕ್ಷಿ, ಮತ್ತೆ ಡೇಟ್ಸ್ ಅಂತ ಹೇಳ್ತೀವಲ್ಲ, ಲಯನ್ ಡೇಟ್ಸ್, ಅದು ಹನಿ, ಎಲ್ಲ ತರನು ಒಂದು ಡ್ರೈ ಫ್ರೂಟ್ಸ್ಗಳನ್ನ ಇಟ್ಕೊಳ್ಳಿ. ಮತ್ತೆ ಕಡಲೆಗಳು, ಹಸಿ ಕಡಲೆ ಆಯ್ತು, ಕಡಲೆ ಬೀಜ ಆಯ್ತು, ಮತ್ತೆ ಹಸಿರು ಕಾಳು, ಇದನ್ನೆಲ್ಲ ರಾತ್ರಿ ನೀರಲ್ಲಿ ನೆನೆಸಿಡಿ ಒಂದು ಕಪ್ಪಲ್ಲಿ. ಬ್ರೇಕ್ಫಾಸ್ಟ್ ಟೈಮಲ್ಲಿ ಇದನ್ನ ನೀವು ಆ್ಯಡ್ ಮಾಡಿ. ಮೆಸಲ್ಲು ಕೊಡ್ತಾರೆ, ಅವ್ರು ಕೊಡೋದನ್ನ ನಂಬ್ಕೋಬೇಡಿ, ನೀವು ಎಕ್ಸ್ಟ್ರಾ ತಿನ್ನಿ. ಕಾಳುಗಳು ಮೆಸಲ್ ಕೊಟ್ರೆ ನೀವು ಡ್ರೈ ಫ್ರೂಟ್ಸ್ 10 ಬಾದಾಮಿ, 10 ಗೋಡಂಬಿ, ಒಂದಿಷ್ಟು ದ್ರಾಕ್ಷಿ, ಇದನ್ನ ಡೈಲಿ ನೀವು ಬ್ರೇಕ್ಫಾಸ್ಟ್ ಜೊತೆಗೆ ಆ್ಯಡ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ವೀಕ್ನೆಸ್ ಎಲ್ಲ ಇದು ಕವರ್ ಮಾಡುತ್ತೆ. ನಿಮ್ಮ ಎಷ್ಟು ಟಯರ್ಡ್ ಆಗ್ತೀರಾ ಟ್ರೈನಿಂಗ್ ಅಲ್ಲಿ, ಎಷ್ಟು ಎನರ್ಜಿ ಬೇಕಂದ್ರೆ ನೀವು ಎಷ್ಟು ತಿಂದ್ರೂ ಸಾಲಲ್ಲ. ಹಾಗಾಗಿ ಮೆಸ್ ಮೇಲೆ ಡಿಪೆಂಡ್ ಆಗಬೇಡಿ. ಇದು ನನ್ನ ಸಜೆಷನ್ ಗೈಸ್, ಇದನ್ನ ಫಾಲೋ ಮಾಡಿ. ಈ ತರ ಹೇಳ್ಕೊಂಡೋದ್ರೆ 1 hour ಆದ್ರೂ ಸಾಕಲ್ಲ. ಮತ್ತೆ ಕೊರಿತಾರೆ ಮನೋಸರ್ ಜಾಸ್ತಿ ಅಂತ ಅನ್ಕೊಳ್ಳೋರು ಜಾಸ್ತಿ ಆಗ್ಬಿಡ್ತೀರಾ. ಹಾಕು ಅನ್ಸುತ್ತೆ ಡೀಟೇಲ್ಸು, A to Z ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಸ್ಸಾಂ ರೈಫಲ್ಸ್ದು ಅಂತ ನನಗೆ ಅನ್ನಿಸ್ತು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಗೈಸ್, ಮತ್ತೆ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಎಲ್ಲರಿಗೂ ಯೂಸ್ ಆಗಲಿ. ಮತ್ತೆ ಫೋಟೋ ವಿಡಿಯೋಗಳನ್ನ ಹಾಕ್ಕೊಂಡು ನಾನು ಯಾವತ್ತೂ ಡೀಟೇಲ್ಸ್ನ ಹೇಳೋದಿಲ್ಲ, ಇದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ನಾನು ಇವಾಗ ಸ್ಟಾರ್ಟಿಂಗ್ ಇಂದ ನನ್ನ ವಿಡಿಯೋನ ನೀವು ಎಂಡಿಂಗ್ ವರೆಗೆ ಇವಾಗ ನೋಡ್ಬಿಟ್ರೆ ಆರಾಮಾಗಿ ನೀವು ಒಂದು ಇಮೇಜ್ ಬಂದ್ಬಿಡುತ್ತೆ ಅಸ್ಸಾಂ ರೈಫಲ್ಸ್ ಬಗ್ಗೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಗೈಸ್, ವಿಡಿಯೋ ಲಾಸ್ಟ್ ವರ್ಗು ನೋಡಿ, ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಪ್ರತಿಯೊಂದು ಡೀಟೇಲ್ ಅರ್ಥ ಆಗುತ್ತೆ. ಇದಿಷ್ಟು ಇವತ್ತಿನ ಡೀಟೇಲ್ ಆಗಿತ್ತು. ನನ್ನ ಮುಂದಿನ ವಿಡಿಯೋಗಳಲ್ಲಿ BSF ಮಾಡಿದ್ದೀನಿ ಗೈಸ್. ಸುಮಾರು ಜನ ಕಮೆಂಟ್ ಆಗ್ತಿದ್ರೆ BSF ಮಾಡಿ ಅಂತ. BSF ಮಾಡಿದ್ದೀನಿ ನೋಡಿ, CRPF ಮಾಡಿದ್ದೀನಿ, CISF 2 ಪಾರ್ಟ್ ಅಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಿವಾಗ 23ನೇ ಬ್ಯಾಚ್ ಅವರು ಏನ್ ಸ್ಯಾಲ್ರಿ ತಗೋತಾ ಇದ್ದಾರೆ ಗೈಸ್, ಆ ಸ್ಯಾಲ್ರಿದು ನಿಮ್ಗೆ ವಿಡಿಯೋ ಮಾಡ್ತೀನಿ. ಸ್ಯಾಲ್ರಿ ಯಾವ ತರ ಬರುತ್ತೆ, ಯಾವ್ಯಾವ ಅಲೌನ್ಸ್ ಎಷ್ಟೆಷ್ಟು ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಮತ್ತೆ ಟ್ರೈನಿಂಗು ಯಾವ ರೀತಿ ಇರುತ್ತೆ CAPF ಅಲ್ಲಿ ಅಂತ ಒಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆಲ್ಲ ಫೋಟೋಸ್ ವಿಡಿಯೋಸ್ ತಗೊಂಡ್ರೆ ವಯೋಲೇಷನ್ ಆಗುತ್ತೆ, ಅದೇ ಭಯ ನನಗೆ. ಹಾಗಾಗಿ ನಾನು ತಗೋತಾ ಇಲ್ಲ, ಇಲ್ಲಾಂದ್ರೆ ಯಾವಾಗ್ಲೂ ಟ್ರೈನಿಂಗ್ ವಿಡಿಯೋ ಮಾಡಿರ್ತಾ ಇದ್ದೆ. ಮತ್ತೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳದ್ದು ಇನ್ನೇನೇನು ಯಾವ್ದಾವ್ದು ಉಳಿದಿದೆ ಎಲ್ಲಾ ವಿಡಿಯೋನು ಮಾಡ್ತೀನಿ. ಇವತ್ತಿಗೆ ಸಾಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.